ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 2 ನವೆಂಬರ್ 2025. ಅವ್ಯಕ್ತ ಮುರಳಿ ಓರಿಜಿನಲ್ ಡೇಟ್ ರಿವೈಸ್ ಕೋರ್ಸ್ 31 ಅಕ್ಟೋಬರ್ 2007. ಇಂದಿನ ಅವ್ಯಕ್ತ ಮುರಳಿಯ ಟೈಟಲ್ ಆಗಿದೆ, ಅಪ್ನೆ ಸ್ವಮಾನ್ ಕೆ ಫಕೂರ್ ಮೇ ರಹಕರ್ ಅಸಂಭವ್ ಕೋ ಭಿ ಸಂಭವ್ ಕರ್ತೆ ಬೇಫಿಕರ್ ಬಾದಶಾಹ ಬನೋ. ತಮ್ಮ ನಶೆಯ ಸ್ವಮಾನದ ನಶೆಯಲ್ಲಿದ್ದು ಅಸಂಭವವನ್ನು ಸಂಭವವನ್ನಾಗಿ ಮಾಡುವಂತಹ ಬೇಫಿಕರ್ ನಿಶ್ಚಿಂತ ಚಕ್ರವರ್ತಿಗಳು ಆಗಿರಿ. ನಿಶ್ಚಿಂತ ಚಕ್ರವರ್ತಿ, ನಿಶ್ಚಿಂತ ಚಕ್ರವರ್ತಿ ಯಾರಾಗಲಿಕ್ಕೆ ಸಾಧ್ಯ? ಯಾರು ಅಸಂಭವವನ್ನು ಸಂಭವ ಮಾಡ್ತಾರೆ ಅವರು. ಯಾರಿಗೆ ಅಸಂಭವ ಸಂಭವ ಆಗ್ತದೆ? ಯಾರು ನಿರಂತರ ಪರಮಾತ್ಮನು ನೆನಪಿಸಿಕೊಟ್ಟಂತಹ ಸ್ವಮಾನದಲ್ಲಿ ತಮ್ಮ ಬುದ್ಧಿಯನ್ನು ಸ್ಥಿರ ಮಾಡ್ತಾರೆ, ಅವರು ಅವಶ್ಯ ಅಸಂಭವ ಸಂಭವ ಆಗಲಿಕ್ಕೆ ಸಾಧ್ಯ. ಅಸಂಭವ ಸಂಭವ ಆಗುವುದು ಯಾವ ವಿಷಯದೊಳಗ? ಯಾವ ಕಾರ್ಯ ಸಾಕಾರ ಸೃಷ್ಟಿ ಒಳಗ, ಈ ವಿಶ್ವ ನಾಟಕದೊಳಗ, ಅಥವಾ ಈ ನಾಟಕದೊಳಗಿನ ನಮಗೆ ಸಿಕ್ಕಿರುವ ಜೀವನದೊಳಗ ಯಾವ ಕೆಲಸ ಆಗ್ತಾ ಇಲ್ಲ, ಅದು ಆಗುವುದಿಲ್ಲ ಅನ್ನೋ ಹೋಪನೇ ಇಲ್ಲ ನಮಗೆ, ಅದು ಆದರೆ, ಅಥವಾ ಯಾವ ಇಚ್ಛೆಗಳಿವೆ ಅವೆಲ್ಲ ಪೂರ್ಣ ಆದರೆ ಅಸಂಭವ ಸಂಭವ ಅಂತ ಕೆಲವೊಮ್ಮೆ ಹೀಗೆ ಅನಿಸ್ಬೋದು. ಆದರೆ ಬಾಬಾ ಅಸಂಭವ ಕಾರ್ಯ ಸಂಭವ ಆಗೋದು ಸ್ಥೂಲ ಕೆಲಸ, ಕಾರ್ಯ, ಮಾತು, ವ್ಯಕ್ತಿಯ ಜೀವನದ ಪರಿವರ್ತನೆಯ ಮಾತು ಹೇಳ್ತಿಲ್ಲ ಬಾಬಾ. ಬಹಳ ಸೂಕ್ಷ್ಮ ಲೆವೆಲ್ನಲ್ಲಿ ಬಾಬಾ ಅಸಂಭವವನ್ನು ಸಂಭವ ಮಾಡುವ ವಿಷಯದ ಬಗ್ಗೆ ಹೇಳ್ತಿದ್ದಾರೆ. ಯಾರು ಋಷಿ ಮುನಿಗಳು ತಪಸ್ ಮಾಡಿಯೂ ಕೂಡ ಮನಸ್ಸನ್ನು ನಿಯಂತ್ರಣ ಮಾಡುವ ವಿಷಯ ಆಗಲಿ, ಬುದ್ಧಿಯನ್ನು ಸ್ಥಿರ ಮಾಡುವ ವಿಷಯವಾಗಲಿ, ಅಥವಾ ಸಂಸ್ಕಾರಗಳನ್ನು ಶುದ್ಧೀಕರಣ ಮಾಡುವ ವಿಷಯದಲ್ಲಿ ಇದು ಬಹಳ ಅಸಂಭವ. ಪವಿತ್ರ ಜೀವನ ಮಾಡುವುದು, ಗೃಹಸ್ಥದಲ್ಲಿ ಇದ್ದುಕೊಂಡು ಯೋಗಿ ಆಗೋದು ಅಸಂಭವ ಅಂತೇನು ಅಂದ್ಕೊಂಡಿದ್ರು, ಅದನ್ನು ಸಂಭವ ಮಾಡಿ ತೋರಿಸಬಹುದು. ಯಾವಾಗ ತಾವು ಮಕ್ಕಳು ತಮ್ಮ ಒಂದು ಶ್ರೇಷ್ಠ ಆತ್ಮೀಯ ನಶೆಯಲ್ಲಿದ್ದಾಗ. ಶ್ರೇಷ್ಠ ಸ್ವಮಾನದ ನಶೆಯು ನಮ್ಮನ್ನು ಅವಶ್ಯ ಭಗವಂತನ ಸಮಾನ ಮಾಡುವಂಥದ್ದಾಗಿದೆ. ಹಾಗಾದ್ರೆ ಶ್ರೇಷ್ಠ ಸ್ವಮಾನ, ನಾನು ಇರೋದೇ ಪರಮ ಪವಿತ್ರ ಪರಮಾತ್ಮನ ಸಂತಾನಿದ್ದೀನಿ, ನಾನು ಇರೋದೇ ಪ್ಯೂರ್ ಸೋಲ್, ನಾನು ಇರೋದೇ ನಿರಾಕಾರ ಆತ್ಮ. ಈ ಒಂದು ಶ್ರೇಷ್ಠ ಸ್ವಮಾನಗಳೇನಿವೆ, ಈ ಸ್ವಮಾನಗಳಲ್ಲಿ ಎಷ್ಟು ನನಗೆ ನಾನು ಈ ಬುದ್ಧಿಯನ್ನು ಮನಸ್ಸನ್ನು ಸ್ಥಿರಗೊಳಿಸ್ತೀನಿ, ಅದರಲ್ಲಿ ಏಕಾಗ್ರಗೊಳಿಸ್ತೀನಿ, ಅಷ್ಟಷ್ಟು ಈ ಮನಬುದ್ಧಿ ಸಂಸ್ಕಾರಗಳು ಪೂರ್ಣ ಸಂಪೂರ್ಣ ಆತ್ಮನಲ್ಲಿ ಒಂದಾಗಲಿಕ್ಕೆ ಅಥವಾ ಸ್ಥಿರ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮನ ಬುದ್ಧಿ ಸಂಸ್ಕಾರ ಇವು ಡ್ರಾಮಾ ಕೊಟ್ಟಿರುವಂತಹ ಆತ್ಮನ ಪಾರ್ಟಲ್ಲಿ ಅವಶ್ಯಕವಾಗಿರುವಂತಹ ವಸ್ತು. ಮನಸ್ಸು, ಬುದ್ಧಿ, ಸಂಸ್ಕಾರ ಭಲೇ ಸೂಕ್ಷ್ಮ ಇವೆ, ಜೊತೆಯಲ್ಲಿ ಸ್ಥೂಲವಾಗಿರುವಂತಹ ಶರೀರ, ಶರೀರದ ಹೆಸರು, ಶರೀರದ ಸಂಬಂಧಗಳು ಮತ್ತು ಸಾಮಾನುಗಳು, ಪ್ರಾಪರ್ಟಿ. ಡ್ರಾಮಾದಲ್ಲಿ ಬಂದು ಆ್ಯಕ್ಟಿಂಗ್ ಮಾಡಲಿಕ್ಕೆ ಡ್ರಾಮಾ ಮತ್ತು ಡ್ರಾಮಾದ ಡೈರೆಕ್ಟರ್ ನಮಗೆ ಕೊಟ್ಟಿರುವಂತಹ ಇವು ವಸ್ತುಗಳಾಗಿವೆ. ಆದರೆ ಯಾವಾಗ ಈ ಒಂದು ಮನಬುದ್ಧಿ ಸಂಸ್ಕಾರಗಳು ನಂದು ಅಂತ ಅನ್ಕೋತೀನಿ, ಚಿಂತೆ ಅವಶ್ಯ ಮಾಡಬೇಕಾಗ್ತದೆ. ಯಾವಾಗ ಈ ಡ್ರಾಮಾ ಆ್ಯಕ್ಟಿಂಗ್ ಮಾಡಲಿಕ್ಕೆ ಏನು ಡ್ರಾಮಾ ನನಗೆ ಶರೀರ ಕೊಟ್ಟಿದೆ, ಇದಕ್ಕೊಂದು ಹೆಸರು ಕೊಟ್ಟಿದೆ, ಆ ಹೆಸರು ನಾನಿದ್ದೀನಿ, ಶರೀರನೇ ನಾನಿದ್ದೀನಿ, ಮತ್ತು ಈ ಒಂದು ಸಂಸಾರದೊಳಗೆ ಏನೆಲ್ಲ ಪ್ರಾಪರ್ಟಿ ರೂಪದಲ್ಲಿ, ಸಂಬಂಧದ ರೂಪದಲ್ಲಿ ನನಗೆ ಸಿಕ್ಕಿದೆ, ಅದೆಲ್ಲವೂ ನಂದು ಅಂತ ಅನ್ಕೋತೀನಂತಂದ್ರೆ ಅದಕ್ಕಿಂತ ದೊಡ್ಡ ಚಿಂತೆ, ಸ್ಟ್ರೆಸ್ ಅಥವಾ ದೊಡ್ಡ ಡಿಪ್ರೆಷನ್ನಿಗೆ ಹೋಗುವಂತಹ ಮಾತು ಮತ್ತೊಂದು ಯಾವುದೂ ಇಲ್ಲ. ಯಾಕೆ ಅಂದರೆ ಇವೆಲ್ಲ ಮಾಡಲ್ಪಟ್ಟಂತಹ ಡ್ರಾಮಾದೊಳಗೆ ಫಿಕ್ಸ್ಡ್ ಅಥವಾ ಸ್ಕ್ರಿಪ್ಟೆಡ್ ಡ್ರಾಮಾದೊಳಗೆ ಇವು ಫಿಕ್ಸ್ ಇದಾವೆ. ಇವು ಯಾವುವು ಏನೂ ಆಗ್ತಾ ಇಲ್ಲ. ಅರ್ಥಾತ್ ಯಾವುದೂ ನಾನು ಮಾಡ್ತಾ ಇಲ್ಲ. ಅಂದರೆ ಕೆಟ್ಟ ವಿಚಾರ ಆಗಲಿ ಒಳ್ಳೆಯ ವಿಚಾರ ಆಗಲಿ ನಾನು ಮಾಡ್ತಾ ಇಲ್ಲ. ನಾನು ಆತ್ಮ, ಕ್ರಿಸ್ಟಲ್ ಏಕದಮ್ ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂತಹ ಅತಿ ಶುದ್ಧ ಪವಿತ್ರ ಆತ್ಮ ನಾನು. ಅಂಥ ಒಂದು ಶುದ್ಧ ಪವಿತ್ರ ಆತ್ಮ ಮನಸ್ಸಿನಿಂದಲೂ
ಬುದ್ಧಿ ಸಂಸ್ಕಾರಗಳಿಂದಲೂ ನಾನು ಪರೆ ಇದ್ದೇನೆ. ಬಲೆ ಮನಬುದ್ಧಿ ಸಂಸ್ಕಾರ ಆತ್ಮನೊಳಗೆ ಇವೆ, ಆದರೆ ಆತ್ಮ ಇವು ಮೂರರಿಂದಲೂ ಪರೆ ತನ್ನ ಶಾಂತ ಒಂದು ಸುಖಮಯ ಆನಂದಮಯ ಸ್ಥಿತಿಯಲ್ಲಿದೆ ಆತ್ಮ. ಇಂಥ ಒಂದು ಆತ್ಮನ ನಾಲೆಜ್ ಬಾಬಾ ನನಗೆ ಕೊಟ್ಟಿದ್ದಾರೆ. ಮತ್ತು ನನಗೆ ಈ ಸ್ಮೃತಿ ಮಾಡಲಿಕ್ಕೂ ಬಾಬಾ ಆದೇಶ ನೀಡಿದ್ದಾರೆ. ಸದಾ ನಿನ್ನ ಆತ್ಮೀಯ ಸ್ಮೃತಿಯಲ್ಲಿ ಸ್ವಮಾನದ ಶ್ರೇಷ್ಠ ನಶೆಯಲ್ಲಿ ಇದ್ದಾಗ ನೀ ಅವಶ್ಯ ಅಸಂಭವವು ಸಂಭವ ಆಗ್ತದೆ. ಅರ್ಥಾತ್ ಯಾವ ಮನಬುದ್ಧಿ ಸಂಸ್ಕಾರ ಬಾಬಾ ಕೊಟ್ಟಿರುವುದನ್ನು ನಂದು ಅಂತ ತಿಳ್ಕೊಂಡಿದ್ದೆ. ಡ್ರಾಮಾ ಅನುಸಾರ ಮನಸ್ಸಿನಲ್ಲಿ ಹಲ್ಚಲ್ ಭಾಳಿತ್ತು, ಬುದ್ಧಿಯಲ್ಲಿ ಅಲೆದಾಡುವಿಕೆ ಭಾಳಿತ್ತು, ಸಂಸ್ಕಾರದಲ್ಲಿ ಅಲುಗಾಡಿಸುವಂಥದ್ದು ಸಂಸ್ಕಾರಗಳಿದ್ದು. ಸಂಸ್ಕಾರನೇ ನಾನು ನಂದು ಅಂದ್ಕೊಂಡಿರುವ ಕಾರಣದಿಂದ ಹೀಗೆ ಫೀಲ್ ಆಗ್ತಿತ್ತು. ನಾನಾ ಹಲ್ಚಲ್ನಲ್ಲಿ ಬರ್ತಾ ಇದ್ದೇನೇನೋ, ಮನಸ್ಸು ಹಲ್ಚಲ್ನಲ್ಲಿ ಬಂದರೆ ನಾನಾ ಹಲ್ಚಲ್ನಲ್ಲಿ ಬರ್ತಾ ಇದ್ದೀನಿ, ಈ ಬುದ್ಧಿ ಅಲ್ದಾಡಿದರೆ ನಾನಾ ಅಲ್ದಾಡ್ತಿದ್ದೀನಿ ಅನ್ನಿಸ್ತಿತ್ತು. ಈ ಸಂಸ್ಕಾರಗಳು ನಮಗೆ ಬಹಳಷ್ಟು ವಿಚಲಿತ ಮಾಡಿದರೆ ಖುದ್ ಸ್ವಯಂ ನಾನಾ ವಿಚಲಿತ ಆಗ್ತಿದ್ದೀನಿ ಅಂತ ಅನ್ನಿಸ್ತಿತ್ತು. ಆದರೆ ಈಗ ನನಗೆ ನಾಲೆಜ್ ಬಂದಿದೆ, ನಾನು ಆತ್ಮ ಅಚಲ್ ಇದ್ದೀನಿ, ಅವಿನಾಶಿ ಇದ್ದೀನಿ ಮತ್ತು ನಾನು ಸ್ಥಿರವಾದ ಆತ್ಮ ಇದ್ದೀನಿ. ಅಸ್ಥಿರವಾದ ಬುದ್ಧಿ ನಾನಲ್ಲ, ಚಂಚಲವಾದ ಮನಸ್ಸು ನಾನಲ್ಲ, ಅಲೆದಾಡಿಸುವಂತಹ ಭಯಭೀತ ಮಾಡುವಂತಹ ಸಂಸ್ಕಾರವೂ ನಾನಲ್ಲ. ಇವೆಲ್ಲ ಡ್ರಾಮಾ ಕೊಟ್ಟಿರುವಂಥದ್ದು, ಡ್ರಾಮಾದ ಕೊಡುಗೆ ನಾನು ಬಾಬಾಗೆ ವಾಪಸ್ ಕೊಡ್ತೀನಿ. ಇದರಿಂದ ನಾನು ನಿಶ್ಚಿಂತ ಬೇಫಿಕರ್ ಬಾದಶಃ ಸ್ಥಿತಿಯಲ್ಲಿರಲಿಕ್ಕೆ ಸಾಧ್ಯ ಇದೆ. ಡ್ರಾಮಾದಲ್ಲಿ ಏನು ಭಯಭೀತ ಮಾಡ್ತಾ ಇದೆ, ಚಿಂತೆಗೆ ಎಡೆ ಮಾಡ್ತಾ ಇದೆ, ಆ ಮನಸ್ಸೇ ನಾನಲ್ಲ, ಅಲೆದಾಡಿಸುವ ಬುದ್ಧಿಯೇ ನಾನಲ್ಲಂದ ಮೇಲೆ ನಾನು ಅಚಲ್, ಅಡೋಲ್, ಅವಿನಾಶಿ, ಅನಾದಿ ಆತ್ಮ ಅಂದಮೇಲೆ ನನಗಿಲ್ಲಿ ಚಿಂತೆ ಮಾಡುವಂಥದ್ದೇ ಇಲ್ಲ. ಅಂದಮೇಲೆ ನಿರಂತರ ಬೇಫಿಕರ್ ಬಾದಶಾಹ ಇದ್ದೀನಿ. ಈ ಒಂದು ಬೇಫಿಕರ್ ಬಾದಶಾಹಿಯ ಪಾಠವನ್ನು ಮತ್ತೆ ಮಕ್ಕಳಿಗೆ ನೆನಪು ಕೊಡಿಸೋದಕ್ಕಾಗಿ ಈ ದಿನ ಸಂಡೇ ಬಾಬಾ ವಿಶೇಷವಾಗಿ ನಮಗೆ ಬೇಫಿಕರ್ ಬಾದಶಾಹಿ ಹೇಗೆ ಆಗಬೇಕನ್ನುವಂತಹ ಒಂದು ಗೈಡೆನ್ಸ್ ಮಾಡಿದ್ದಾರೆ. आज बाप दादा अपने चारों ओर के श्रेष्ठ स्वमानदारी बच्चों को देख रहे हैं. ಇವತ್ತೆಲ್ಲ ಮಕ್ಕಳನ್ನು ಬಾಬಾ ನೋಡ್ತಿದ್ದಾರೆ, ಅದರಾಗೂ ಶ್ರೇಷ್ಠ ಸ್ವಮಾನಧಾರಿಯಾಗಿರುವಂತಹ ಮಕ್ಕಳನ್ನು ಬಾಬಾ ನೋಡ್ತಿದ್ದಾರೆ. हर एक बच्चे का स्वमान इतना विशेष है जो विश्व में कोई भी आत्मा का नहीं है. ತಾವೆಲ್ಲ ಮಕ್ಕಳ ಒಂದು ಸ್ವಮಾನ ಇಷ್ಟು ವಿಶೇಷ ಇದೆ, ಇಷ್ಟು ಶ್ರೇಷ್ಠ ಸ್ವಮಾನ, ಇಷ್ಟು ಶ್ರೇಷ್ಠ ಸಮ್ಮಾನ ನಿಮಗಿದೆಯಲ್ಲ, ಇಷ್ಟು ಜಗತ್ತಿನ ಬೇರೆ ಯಾವ ಆತ್ಮರಿಗೂ ಇಲ್ಲ ಅಂತಾರೆ ಬಾಬಾ. ಇದೇ ಒಂದು ದೊಡ್ಡ ಸ್ವಮಾನ. आप सभी विश्व की आत्माओं के पूर्वज भी हो और पूज्य भी हो. ತಾವೆಲ್ಲರೂ ವಿಶ್ವದಲ್ಲಿ ಎಷ್ಟು ಆತ್ಮರಿದ್ದಾರೋ ಆ ಎಲ್ಲ ಆತ್ಮರ ಪೂರ್ವಜರು, ಹಿರಿಯರು ತಾವೇ ಇದ್ದೀರಿ, ಅವರಿಗೆ ಪೂಜ್ಯನೂ ನೀವೇ ಇದ್ದೀರಿ ಅಂತ ಹೇಳ್ತಾರೆ ಬಾಬಾ. ಎಲ್ಲರೂ ಈ ಜಗತ್ತಿನಲ್ಲಿ ಪೂಜಾರಿಯಾಗಿದ್ದರೆ ಭಲೆ ತಮ್ಮ ಪಾರ್ಟಲ್ಲಿ ಈ ಸಮಯದಲ್ಲಿ ಪೂಜಾರಿ ರೋಲ್ ಇರ್ಬೋದು, ಆದರೆ ಸ್ವಯಂ ನೀವೆಲ್ಲ ಮಕ್ಕಳು ಪೂಜ್ಯರಿದ್ದೀರಿ ಅಂತಾರೆ ಬಾಬಾ. ಪೂಜ್ಯ ಹೇಗೆ? ಯಾವಾಗ ಆತ್ಮ ತನ್ನ ಸತೋ ಪ್ರಧಾನ ಅವಸ್ಥೆಯಲ್ಲಿರೋದ್ರಿಂದ ಮತ್ತು ಈ ಸೃಷ್ಟಿ ನಾಟಕದಲ್ಲಿ ಪ್ರಥಮವಾಗಿ ತನ್ನ ಆತ್ಮೀಯ ಸತೋ ಪ್ರಧಾನ ಅವಸ್ಥೆಯಲ್ಲಿ ಮೊಟ್ಟ ಮೊದಲು ಬರೋದ್ರಿಂದ ಸೃಷ್ಟಿ ಸರ್ವ ಆತ್ಮರಿಗೆ ಪೂರ್ವಜರು ಮತ್ತು ಆತ್ಮನ ಒಂದು ಅಲ್ಲಿಯ ಪಾತ್ರ ಶರೀರ ಮತ್ತು ಆತ್ಮ ಎರಡೂ ಪವಿತ್ರ ಆಗಿರೋದ್ರಿಂದ ತಾವು ಪೂಜ್ಯ. ಹೀಗೆ ಬಾಬಾ ಹೇಳ್ತಾರೆ, ಸೃಷ್ಟಿಯಲ್ಲಿನೇ ತಾವು ಪೂರ್ವಜರು ಇದ್ದೀರಿ ಎಲ್ಲರಿಗೆ ಮತ್ತು ಪೂಜ್ಯನೂ ಇದ್ದೀರಿ. ಇಡೀ ಸೃಷ್ಟಿಯ ಕಲ್ಪವೃಕ್ಷದ ಜಡದ ಬೇರುಗಳ ಆಧಾರ ಮೂರ್ಧನೂ ನೀವೇ ಇದ್ದೀರಂತಾರೆ ಬಾಬಾ. ಇದು ಒಂದು ಮಾನವ ಕಲ್ಪವೃಕ್ಷ. ಈ ಕಲ್ಪವೃಕ್ಷದಲ್ಲಿ ಅನೇಕ ಟೊಂಗಿಗಳು, ಪಿಸಿಲು, ಹೂ, ಹಣ್ಣು, ಕಾಯಿ ಏನೆಲ್ಲ ಇದೆ, ಅದಕ್ಕೆ ಬೇರು ಇದೆ. ಆ ಬೇರು ನೀವು ಅಂತಾರೆ ಬಾಬಾ. ಯಾಕಂದರೆ ಬೇರಿದ್ದಾಗೆ ವೃಕ್ಷ ನಿಲ್ಲಲಿಕ್ಕೆ ಸಾಧ್ಯ ಇದೆ. ಆ ಬೇರುಗಳು ನೀವಿದ್ದೀರಿ. ಮಾನವ ಕಲ್ಪವೃಕ್ಷದ ಮೂಲ ಆಧಾರ ನೀವಂತಾರೆ ಬಾಬಾ. ಸಾರೆ ವಿಶ್ವಕ್ಕೆ ಪೂರ್ವಜ್ ಪೆಹಲಿ ರಚನಾ ಹೋ, ಅಂಡರ್ಲೈನ್. ಎಷ್ಟು ಸುಂದರ ಖೂಬ್ಸೂರತ್ ಮಹಾವಾಕ್ಯ. ಇಡೀ ಸೃಷ್ಟಿಯ ಪೂರ್ವಜಾತ್ಮ ನೀವ ಇದ್ದೀರಿ. ಪೂರ್ವಜರ ಒಂದು ಪೂರ್ವಜಾಗಿ ಪೂರ್ವಜರಲ್ಲಿ ಮೊದಲ ರಚನೆ
ಮತ್ತು ಅನೇಕ ದ್ವಾಪರದ ಆತ್ಮರ ರಚನೆ ಮಾಡಲಿಕ್ಕೂ ಕೂಡ, ಅಂದರೆ ಅಲ್ಲಿಯ ರೋಲ್ ರಚನೆ ಮಾಡಲಿಕ್ಕೂ ನೀವೇ ಪೂರ್ವಜರಿದ್ದೀರಿ. ಬಾಪ್ ದಾದಾ ಹರೇಕ್ ಬಚ್ಚೋಂ ಕಿ ವಿಶೇಷತಾ ಕೋ ದೇಖ್ ಖುಷ್ ಹೋತೆ ಹೇ. ಎಲ್ಲ ಮಕ್ಕಳ ವಿಶೇಷತೆ ಅರ್ಥಾತ್ ಬಾಬಾ ರೋಲ್ನ ಮಾತು ಹೇಳ್ತಿದ್ದಾರೆ. ಸೋಲ್, ಅದು ಕಲಿಯುಗಿ ಸೋಲ್ ಇರಲಿ, ಸತ್ಯುಗದ ಸೋಲೇ ಇರಲಿ, ಸೋಲ್ ಏಕ್ದಮ್ ಸಮಾನ್ ಇದೆ. ಯಾವ ಆತ್ಮ ಹೆಚ್ಚು ಕಡಿಮೆ ಅನ್ನೋ ಮಾತನೇ ಇಲ್ವೇ ಇಲ್ಲ ಸೋಲ್ನ ವಿಷಯದಲ್ಲಿ. ಇನ್ನು ರೋಲ್ನ ವಿಷಯದಲ್ಲಿ ಹೇಳಬೇಕು ಅಂತಂದರೆ ಬಾಬಾ ಹೇಳ್ತಾರ, ರೋಲ್ ನಿಮ್ಮದು ಕಲಿಯುಗದ ಅಥವಾ ದ್ವಾಪರಯುಗದ ಆತ್ಮಗಳಿಗಿಂತ ಅತ್ಯಂತ ಶ್ರೇಷ್ಠ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೊಳಗಿನ ಈ ವಿಶೇಷತೆಗಳನ್ನು ನೋಡಿ ಬಾಬಾರವರಿಗೂ ಕೂಡ ಬಹಳ ಖುಷಿ ಆಗ್ತಾ ಇದೆ. ಚಾಹೆ छोटा बच्चा है, चाहे बुजुर्ग माताएं है, चाहे प्रवृत्ति वाले है, हर एक की अलग अलग ವಿಶೇಷತಾಯೇ है. ಇಲ್ಲಿ ಚಿಕ್ಕ ಮಕ್ಕಳು ಇರ್ಬೋದು, ವಯಸ್ಸಾದವರು ಇರ್ಬೋದು, ಯುವ ಇರ್ಬೋದು, ವಯಸ್ಸಾದ ಹೆಣ್ಣು ಮಕ್ಕಳೇ ಇರ್ಬೋದು, ಮಾತೀರು ಇರ್ಬೋದು, ಇಲ್ಲಿ ಎಲ್ಲರಿಗೂ ಕೂಡ ಗೃಹಸ್ಥ ಜೀವನದಲ್ಲಿರ್ಬೋದು, ಸಮರ್ಪಿತ ಇರ್ಬೋದು, ಎಲ್ಲರ ಒಂದು ವಿಶೇಷತೆ ಬೇರೆ ಬೇರೆ ಆಗಿದೆ ಅಂತಾರೆ ಬಾಬಾ. ಆಜ್ಕಲ್ ಕಿತನೆ ಭಿ ಬಡೆ ತೆ ಬಡೆ साइंसदान है, दुनिया के हिसाब से विशेष है, जो प्रकृति जीत तो बने, चंद्रमा तक भी पहुंच गए, लेकिन इतनी छोटी सी ज्योति स्वरूप आत्मा को नहीं पहचान सकते हैं. ಇವತ್ತು ಜಗತ್ತಿನಲ್ಲಿ ಎಷ್ಟೆಲ್ಲ ವಿಜ್ಞಾನಿಗಳಿದ್ದಾರೆ, ಅವರು ಪ್ರಕೃತಿ ಜೀತನೂ ಆಗಿದ್ದಾರೆ, ಸೌರಮಂಡಲದ ಒಂದು ಯಾತ್ರೆ ಮಾಡಿ ಬರ್ತಾರೆ, ಚಂದ್ರಮ ಮತ್ತು ಮಂಗಲ ಗ್ರಹದವರೆಗೂ ಕೂಡ ಯಾತ್ರೆ ಮಾಡಿ ಬಂದಿದ್ದಾರೆ. ಆದರೆ ಅವರು ಅಷ್ಟು ದೊಡ್ಡ ಸ್ಥೂಲ ಕಾರ್ಯಗಳನ್ನು ಸಾಧಿಸಿದ್ರೂ ಕೂಡ ಒಂದು ಅತಿ ಸೂಕ್ಷ್ಮ ಆತ್ಮ ನಾನು ಇದ್ದೀನಿ ಅನ್ನುವ ಸತ್ಯ ಅವರಿಗೆ ಅರಿಲಿಕ್ಕೆ ಆಗ್ತಾ ಇಲ್ಲ. तो और यहाँ छोटा सा बच्चा भी मैं आत्मा हूँ ज्योतिर्बिंदु हूँ जानता है. ಬಾಬಾ ಹೇಳ್ತಾರೆ, ಇಲ್ಲಿ ಚಿಕ್ಕ ಮಕ್ಕಳು ಕೂಡ, ಬಹಳ ಚಿಕ್ಕ ಮಕ್ಕಳು ಇರ್ಬೋದು, ಅದಕ್ಕೆ ಬಾಬಾ ಹೇಳಿದ್ರು, ಚಿಕ್ಕ ಮಕ್ಕಳಿರಲಿ ದೊಡ್ಡ ಮಕ್ಕಳಿರಲಿ ಬಾಬನ ಮಕ್ಕಳೇ, ಬಹಳ ವಿಶೇಷ ಮಕ್ಕಳು. ವಿಶೇಷತೆ ಏನಿದೆ, ಅಷ್ಟು ಚಿಕ್ಕ ಮಗುವಾಗಿದ್ರೂ ಕೂಡ ಆ ಆತ್ಮನ ಮೈಂಡ್ ಒಳಗೆ ಪರಮಾತ್ಮನ ಅತಿ ಸೂಕ್ಷ್ಮ ಸತ್ಯ, ಆತ್ಮನ ಸೂಕ್ಷ್ಮ ಸತ್ಯವನ್ನು ಅರಿಯುವಂತಹ ವಿಶೇಷತೆ ಇದೆ. ಅದಕ್ಕಾಗಿ ಪ್ರತಿ ಚಿಕ್ಕ ಮಕ್ಕಳು ನಶೆಯಿಂದ ಹೇಳ್ತಾರೆ, ನಾನು ಆತ್ಮ ಇದ್ದೀನಿ. ಎಷ್ಟು ದೊಡ್ಡ ಮಹಾತ್ಮರು, ಬ್ರಾಹ್ಮಣ ಮಾತೆಯರು, ಮಾತಾಯೇ ಫಲಕ್ ಸೆ ಕೇತಿ ಹಮ್ನೆ ಪರಮಾತ್ಮ ಕೋ ಪಾಲೆಯ. ಇಲ್ಲಿ ಪ್ರತಿ ಮಾತೆಯರು ಹೇಳ್ತಾರೆ, ನಾವು ಭಗವಂತನನ್ನು ಪಡ್ಕೊಂಡಿದ್ದೀವಿ ಅಂತ. ಪಾ ಲಿಯಾ ಹೇನಾ, ಬಾಬಾ ಮತ್ತೆ ಕೇಳ್ತಾರೆ, ಪಡ್ಕೋಬೇಕು, ಭಗವಂತನ ಪಡ್ಕೋಬೇಕು, ಇನ್ನು ಪಡ್ಕೊಂಡಿದ್ದೀರೋ ಅಂತ. और महात्माएं क्या कहते, परमात्मा को पाना बहुत मुश्किल है. ನೋಡ್ರಿ, ಈ ಈಶ್ವರೀಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿರುವಂತಹ ಅನೇಕ ವಯಸ್ಸಾದ ಮಾತೆಯರು ಕೂಡ ಹೇಳ್ತಾರೆ, ನಾವು ಭಗವಂತನನ್ನು ಪಡೆದಿದ್ದೇವೆ ಅಂತ. ಆದರೆ ಬಾಬಾ ಹೇಳ್ತಾರೆ, ಋಷಿ ಮುನಿಗಳೇನು ಹೇಳ್ತಾರೆ, ಮಹಾತ್ಮರು ಸಿದ್ಧಿ ಪುರುಷರು ಹೇಳ್ತಾರೆ, ಅರೆ ಭಗವಂತನನ್ನು ಪಡ್ಕೊಳ್ಳೋದು ಬಹಳ ಅಸಂಭವ ಇದೆ, ಭಗವಂತನನ್ನು ಪಡೆಯೋದು ಅಂತಂದ್ರೆ ಬಹಳ ಕಠಿಣ ಕಾರ್ಯ, ಭಾಳ ತಪಸ್ಸನ್ನು ಮಾಡಿದಾಗ ಮಾತ್ರ ಈ ರೀತಿ ಸಿದ್ಧಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅವ್ರು ಹೇಳ್ತಾರೆ. ಪ್ರವೃತ್ತಿ ವಾಲೆ ಚಾಲೆಂಜ್ करते हैं कि हम सब प्रवृत्ति में रहते, साथ रहते, पवित्र रहते, क्योंकि हमारे बीच में बाबा है ना. ಪ್ರವೃತ್ತಿಯಲ್ಲಿ ಸಂಸಾರಿಕ ಜೀವನ ಮಾಡ್ತಾ ಇದ್ರೂ ಕೂಡ, ಪತಿ ಪತ್ನಿಯ ರೋಲ್ ನಿಭಾಯಿಸ್ತಿದ್ರು ಕೂಡ ಅವ್ರು ಹೇಳ್ತಾರೆ, ನಾವು ಪವಿತ್ರ ಜೀವನ ಮಾಡ್ತೀವಿ. ಯಾಕೆಂದರೆ ನಮ್ಮಿಬ್ಬರ ಮಧ್ಯದಲ್ಲಿ, ಪತಿ ಪತ್ನಿಯ ರೋಲ್ನ ಮಧ್ಯದಲ್ಲಿ ಶಿವಬಾಬಾ ಅದಾರ, ಶಿವಬಾಬಾರ ನಾಲೆಜ್ ಇದೆ, ಹೀಗಾಗಿ ನಾವು ಪವಿತ್ರ ಇಲ್ಲೇ ಇರ್ಬೋದು, ತೋರಿಸ್ಬೋದು ಅಂತ ಮಾತೆಯರು ಹೇಳ್ತಾರೆ. ಆದರೆ ಋಷಿ ಮುನಿಗಳು ಪತ್ನಿಯ ಜೊತೆಗಿದ್ದುಕೊಂಡು, ಈ ಮಕ್ಕಳ ಒಂದು ಸಂಸಾರದಲ್ಲಿದ್ದುಕೊಂಡು ನಾವು ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ತಿಳ್ಕೊಂಡು ಅವರು ಸಂಸಾರವನ್ನು ಬಿಟ್ಟು ಬಹಳ ದೂರದಲ್ಲಿ ಹೋಗಿ ತಪಸ್ಸು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿರುವಂತಹ ಮಾತೆಯರು ಹೇಳ್ತಾರೆ, ನಾವು ಭಗವಂತನನ್ನು ಪಡೆದೀವಿ ಮತ್ತು ಅಸಂಭವವಾದಂತಹ ಕಾರ್ಯಸಂಭವ, ಅಂದರೆ ಗೃಹಸ್ಥದಲ್ಲಿದ್ದರೂ ಕೂಡ, ಪತಿ ಪತ್ನಿ ಜೊತೆಯಲ್ಲಿದ್ದರೂ ಕೂಡ ಪವಿತ್ರ ಆಗಿರೋದು ಅಂದರೆ ಇದು ಸಾಧಾರಣ ಮಾತು ಅಲ್ಲ. ತೋ पर धर्म मुश्किल होता है ना, ಸ್ವಧರ್ಮ ಪವಿತ್ರತಾ, ನಾ ಆತ್ಮ ಪವಿತ್ರ ಇದ್ದೀನಿ ಅನ್ನುವ ಸತ್ಯದ ಅನುಭವ ನ್ಯಾಚುರಲ್ ಇದೆ. ನಾನು ದೇಹ ಅನ್ನೋದು ಅನ್ಯಾಚುರಲ್ ಇದೆ ಆ್ಯಕ್ಚುಲಿ. ಆದರೆ ದೇಹ ನಾ ಮನುಷ್ಯ ಅಂದ್ಕೊಂಡು ಇದೇ ನಮಗೀಗ ನ್ಯಾಚುರಲ್ ಆಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ವಾಪಸ್ ನಾ ಆತ್ಮ ಅನ್ನುವ
ಆತ್ಮದ ಸತ್ಯ ಸ್ಮೃತಿಯಲ್ಲಿ ಸ್ಥಿತ ಆಗೋದು ನಿಮಗೇನು ಕಠಿಣ ಅಲ್ಲ. आप सबका शुरू का एक गीत था ना, कितने भी सेठ स्वामी है लेकिन एक अल्प को नहीं जाना है. ಮೊದಲೊಂದು ಹಾಡಿತ್ತು, ಎಷ್ಟು ದೊಡ್ಡ ಸೇಠ್ಜಿ ಇರ್ಬೋದು, ಎಷ್ಟು ದೊಡ್ಡ ಠಾಕೂರ್ಜಿ ಇರ್ಬೋದು, ಎಷ್ಟು ದೊಡ್ಡ ಸ್ವಾಮಿ ಸಂತ ಮಹಾತ್ಮರು ಇರ್ಬೋದು, ಆದರೆ ಇನ್ನೂ ಪರಮಾತ್ಮನನ್ನು ಪಡೆಯುವ ತಪಸ್ಸಿನೊಳಗದಾರೆ ಹೊರತಾಗಿ ಅವರು ಪರಮಾತ್ಮನನ್ನು ಇನ್ನೂ ಪಡ್ಕೊಂಡೇ ಇಲ್ಲ. ಆದರೆ ತಾವೆಲ್ಲ ಇಲ್ಲಿ ಚಿಕ್ಕ ಮಕ್ಕಳೇ ಇರ್ಬೋದು, ಮಾತೇ ಇರ್ಬೋದು, ಓದದೇ ಇರುವಂಥವ್ರು ಇರ್ಬೋದು, ಎಲ್ಲರೂ ಹೇಳ್ತೀರಿ ನಾ ಭಗವಂತನನ್ನು ಪಡೆದಿದ್ದೀನಂತ. तो छोटी सी बिंदी आत्मा को नहीं जाना लेकिन आप सभी बच्चों ने जान लिया. ಒಂದು ಚಿಕ್ಕ ಅತಿ ಸೂಕ್ಷ್ಮ ಆತ್ಮನನ್ನು ತಿಳ್ಕೊಳ್ಳಿಕ್ಕೆ ವಿಜ್ಞಾನಿಗಳ ಕಡೆಯಿಂದ ಸಂತ ಮಹಾತ್ಮರ ಕಡೆಯಿಂದ ಆಗ್ತಾ ಇಲ್ಲ. ಆದರೆ ಇಲ್ಲಿರುವಂತಹ ನೀವೆಲ್ಲ ಇಷ್ಟು ಸೂಕ್ಷ್ಮ ಮಾತನ್ನು ತಿಳ್ಕೊಂಡ್ಬಿಟ್ಟಿದ್ದೀರಿ. तो बाबा अंतर इतने निश्चय है फकूर से बोलते हो ना असंभव संभव. ಇಷ್ಟು ನಶೆಯಿಂದ ಹೇಳ್ತಿರಲ್ಲ, ಬಹಳ ಖುಷಿಯಿಂದ ನಿಶ್ಚಯದಿಂದ ಹೇಳ್ತಿರಲ್ಲ. ಇಲ್ಲಿ ಭಗವಂತನ ಶ್ರೀಮತದೊಳಗ ಅಸಂಭವವು ಸಂಭವ ಮಾಡುವಂತಹ ಒಂದು ಜಾದು ಇದೆ. बाप दादा भी हर एक बच्चों को विजयी रत्न देख हर्षित होते हैं क्योंकि हिम्मते बच्चे मददे बाबा है. ಪ್ರತಿಯೊಬ್ಬ ಮಕ್ಕಳ ಹರ್ಷಿತ ಒಂದು ಚೆಹರ, ಹರ್ಷಿತ ಜೀವನ ನೋಡಿ ಬಾಬಾ ಬಹಳ ಖುಷಿ ಆಗ್ತದೆ. ಯಾಕೆ ಅಂದರೆ ಮಕ್ಕಳು ಎಲ್ಲಿ ಧೈರ್ಯವನ್ನೇ ಇಡ್ತಾರೆ ಅಲ್ಲಿ ಬಾಬಾರ ಸಹಯೋಗ ಅವಶ್ಯ ಇದೆ. तो दुनिया के लिए जो असंभव बातें हैं वह आपके लिए सहज संभव हो गई है. ಜಗತ್ತಿನವ್ರು ಯಾವುದನ್ನು ಅಸಂಭವ ಅಂತಾರೆ, ಭಗವಂತ ಸಿಗೋದು ಅಸಂಭವ. ಭಗವಂತನ ಜೊತೆಗೆ ಮಂಗಲ ಮಿಲನ ಮಾಡೋದು ಅದು ಮನುಷ್ಯ ಆಗಿ ಅಸಂಭವ ಅಂದರು. ಮನುಷ್ಯ ಜೀವನದೊಳಗ ಪತಿ ಪತ್ನಿ ಗೃಹಸ್ಥದಲ್ಲಿದ್ದುಕೊಂಡು ಪವಿತ್ರತೆ ಜೀವನ ಮಾಡೋದೇನಿದೆ, ತಪಸ್ಸು ಮಾಡೋದೇನಿದೆ, ರಾಜಯೋಗಿ ಆಗೋದಿದೆಯಲ್ಲ, ಇದು ಅಸಂಭವ ಅಂತ ಹೇಳಿದರು. ಆದರೆ ತಮ್ಮೆಲ್ಲರ ಒಂದು ಜೀವನದೊಳಗ ಅಸಂಭವನೂ ಸಂಭವ ಆಗಿರುವಂಥದ್ದು ನೋಡ್ತಾ ಇದ್ದೀರಂತಾರೆ ಬಾಬಾ. तो फकू रहता कि हम परमात्मा के डायरेक्ट बच्चे हैं. ನಿಮ್ಗೆ ನಶೆ ಇದೆಯಲ್ಲ, ನಾವು ಡೈರೆಕ್ಟ್ ಭಗವಂತನ ಸಂತಾನ ಇದ್ದೀವಿ ಅಂತ. इस नशे के कारण, निश्चय के कारण, परमात्मा बच्चे होने के कारण माया से भी बचे हुए हो. अंडरलाइन. ನೀವು ನಶೆ ಇರುವ ಕಾರಣ, ನಿಶ್ಚಯ ಇರುವ ಕಾರಣ, ಭಗವಂತನ ಮಕ್ಕಳಾಗಿರುವ ಕಾರಣದಿಂದ ನೀವು ಮಾಯೆಯಿಂದಲೂ ಕೂಡ ಬಚಾವು ಆಗಿದ್ದೀರಿ. ಬಚ್ಚ ಬನ್ನ ಅರ್ಥ ಸಹಜ್ ಬಚ್ ಜಾನ. ಬಾಬಾಗ್ ಮಗು ಆಗೋದು, ಬಚ್ಚ ಆಗೋದು ಅಂದರೆ ಬಾಬನಿಗೆ ನಾವು ಮಕ್ಕಳಾಗೋದು ಅಂದರೆ ಬಚ್ ಜಾನ ಅಂತಾರೆ ಬಾಬಾ. ನೀವು ಮಾಯೆಯಿಂದ ಉಳ್ಕೊಂಡ್ಬಿಟ್ರಿ. तो बच्चों को सर्व विघ्नों से समस्याओं से बचे हुए हो. ಮಕ್ಕಳೇ, ನೀವು ಬಾಬನ ಮಕ್ಕಳಾದ ಮೇಲೆ ಸರ್ವ ಸಮಸ್ಯೆಗಳಿಂದ, ಸರ್ವ ಒಂದು ವಿಘ್ನಗಳಿಂದ ನೀವು ಬಚಾವ್ ಆಗ್ಬಿಟ್ಟಿರಿ ಅಂತಾರೆ ಬಾಬಾ. तो अपने इतने श्रेष्ठ स्वमान को जानते हो ना, क्यों सहज है. ನೀವು ಶ್ರೇಷ್ಠ ಸ್ವಮಾನವನ್ನು ತಿಳ್ಕೊಂಡಿದ್ದೀರಲ್ಲ, ಯಾಕೆ ನಮಗೆಲ್ಲ ಸಾಧಾರಣ ಭೋಲಿ ಭೋಲಿ ಮಾತೆಯರು, ಸಾಧಾರಣ ಕನ್ಯೆಯರು, ಕುಮಾರ್, ಸಾಧಾರಣ ಗೃಹಸ್ಥ ಜೀವನದಲ್ಲಿರುವಂಥವರಿಗೆ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದು, ಆ ಸೂಕ್ಷ್ಮ ಬಿಂದುವನ್ನು ತಿಳ್ಕೊಳ್ಳುವಂಥದ್ದು, ಇದು ಯಾಕೆ ಇಷ್ಟು ಸಹಜ ಆಗಿದೆ ಅಂತಾರೆ ಬಾಬಾ. नेगेटिव को भी पॉजिटिव में परिवर्तन कर लेते हो. माया कितने भी समस्या के रूप में आती है लेकिन आप परिवर्तन की शक्ति से, साइलेंस की शक्ति से समस्या को समाधान स्वरूप बना देते हो. ಎಷ್ಟೇ ಬಾಬಾ ಹೇಳ್ತಾರೆ, ಬಾಬಾರವರ ಒಂದು ಸತ್ಯ ಜ್ಞಾನದ ಆಧಾರದ ಮೇಲೆ ನಕಾರಾತ್ಮಕವನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡ್ತೀರಿ, ಅಸಂಭವ ಸಂಭವ ಮಾಡ್ತೀರಿ. ಎಂಥ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಸಮಾಧಾನ ಹುಡುಕ್ತೀರಿ. ಇಷ್ಟು ಶಕ್ತಿ ನಿಮ್ಮಲ್ಲಿದೆ. ಇದಕ್ಕೆ ಕಾರಣ ಶ್ರೀಮತ ಅಥವಾ ಬಾಬಾರ ಸತ್ಯ ನಾಲೆಜ್. कारण को निवारण के रूप में बदल देते हो. तो इतना ताकत है ना, ಏನೇ ಕಾರಣ ಇರಲಿ ರೋಲ್ ಒಳಗ ಆ ಕಾರಣಕ್ಕೆ ನಿವಾರಣೆನೂ ಕೂಡ ಮಾಡಿಬಿಡ್ತೀರಿ ಅಂತಾರೆ ಬಾಬಾ. ನೆಗೆಟಿವ್ ಕೋ ಪಾಸಿಟಿವ್ करने की ವಿಧಿ ಸಿಖಾತೆ ಹೋ ನಾ. ಏನೇ ಮಾತು ನೆಗೆಟಿವ್ ಇರಲಿ ಅದನ್ನು ಪಾಸಿಟಿವ್ ಮಾಡುವಂತಹ ಯುಕ್ತಿ ಕಲಿಸಿದ್ದೀರಲ್ಲ. ಇಸಿಲಿಯೇ ಬಾಪ್ ದಾದಾ ಹರ್ ರೋಜ್ ಕೇತೆ, ಹರ್ ರೋಜ್ ಮುರಳಿ ಸುನ್ತೆ ಹೋ ನಾ. ಬಾಬಾ ಪ್ರತಿದಿನ ಹೇಳ್ತಾರೆ. ಏನು ಹೇಳ್ತಾರೆ? ದಿನ ಮುರಳಿ ಕೇಳ್ತಿರಲ್ಲ, ದಿನಾ ಮುರಳಿಯಲ್ಲಿ ಬಾಬಾ ಏನು ಹೇಳ್ತಾರೆ? हर रोज बाप दादा यही कहते, बाबा को याद करो, वर्षे को याद करो. ದಿನ ಬಾಬಾ ಮುರಳಿಯಲ್ಲಿ ಏನು ಹೇಳ್ತಾರೆ?
ಒಂದು ಬಾಬನ್ ನೆನಪು ಮಾಡ್ರಿ, ಈ ಮನಸ್ಸಿಗೆ ಬಾಬನ್ ನೆನಪು ಮಾಡಿಸ್ಲಿಕ್ಕೆ ಹತ್ರಿ. ಇನ್ನೊಂದು ಈ ಮನಸ್ಸಿಗೆ ಬಾಬನ್ ಆಸ್ತಿ ಎಂಥದ್ದು ಅನ್ನೋದನ್ನು ನೆನಪು ಮಾಡಲಿಕ್ಕೆ ಹಚ್ಚ್ರಿ. बाप की याद भी सहज क्यों आती? जब वर्षे की प्राप्ति को याद करते हो तो बाबा की याद प्राप्ति के कारण सहज आ जाती है. ಯಾವಾಗ ಆಸ್ತಿಯ ಪ್ರಾಪ್ತಿ ನೆನಪು ಮಾಡ್ಕೊಳ್ತೀರಿ, ನನಗೇನು ಸಿಕ್ಕಿದೆ, ಆದರೆ ಯಾರಿಂದ ಸಿಕ್ಕಿದೆ, ಇದು ನಿಮಗೆ ಸಹಜ ನೆನಪಾಗುತ್ತಲ್ಲ. हर एक बच्चे को यह रूहानी फकूर रहता, दिल में गीत गाते पाना था वो पा लिया. ಹೃದಯದಲ್ಲಿ ಪ್ರತಿಯೊಬ್ಬ ಬಾಬಾರ ಮಕ್ಕಳಿಗೆ ಹಾಡು ಬರ್ತದೆ, ಜೋ ಪಾನಾಥ ಪಾಲಿಯ, ಏನು ಪಡಿಬೇಕಾಗಿತ್ತು ನಾವು ಅದನ್ನು ಪಡೆದ್ವಿ ಅಂತ. ಪಡಿಬೇಕಾಗಿದ್ದೇನು, ರೋಲ್ ಒಳಗ ಒಳ್ಳೆಯ ಸಂಬಂಧಗಳನ್ನು, ಧನ, ಎಲ್ಲ ಸಾಮಾನ, ಒಳ್ಳೆಯ ಹೆಸರು, ಇದಲ್ಲ. ಇದು ಪಡಿಬೇಕಾಗಿತ್ತು, ಅದು ಪಡ್ಕೊಂಡಿದ್ದೀವಿ ಅಂತಲ್ಲ. ಇದು ಡ್ರಾಮಾದಲ್ಲಿ ಡ್ರಾಮಾ ರಾಜನೂ ಮಾಡ್ಬೋದು, ಡ್ರಾಮಾ ಬೇಕು ಅಂದರೆ ಭಿಖಾರಿನೂ ಮಾಡ್ಬೋದು. ಡ್ರಾಮಾ ಎಲ್ಲನೂ ಕೊಡ್ತದ, ಡ್ರಾಮಾ ಎಲ್ಲವನ್ನೂ ಕಸ್ಕೊಳ್ತದ, ಅದು ಸ್ಕ್ರಿಪ್ಟೆಡ್ ಇದೆ. ಬಸ್ ಪಾನಾಥ ಸೋ ಪಾಲಿಯ, ಏನು ಪಡಿಬೇಕಾಗಿತ್ತು ನಾವು ಅಂದರೆ ಈ ಮನಸ್ಸಿಗೆ ಸತ್ಯ ಶಾಂತಿ ಅನುಭವ ಆಗಬೇಕಾಗಿತ್ತು, ಅದು ಪ್ರಾಪ್ತ ಆಗಿದೆ. ಈ ಮನಸ್ಸಿಗೆ ಪರಮಾತ್ಮನ ಮಿಲನದ ಅನುಭೂತಿ ಆಗಬೇಕಾಗಿತ್ತು, ಆತ್ಮದ ಸತ್ಯ ಆನಂದಮಯ ಸ್ಥಿತಿಯಲ್ಲಿ ಮುಳುಗಬೇಕಾಗಿತ್ತು, ಅದರ ಅನುಭೂತಿಯಲ್ಲಿ ಸ್ಥಿತ ಆಗಬೇಕಾಗಿತ್ತು. ಅದು ಸಂಭವ ಆಗಿದೆ, ಅದು ಸಿಕ್ಕಿದೆ. ಅದಕ್ಕಾಗಿ ಹೃದಯ, ಈ ಮನಸ್ಸು ಸದಾ ಹಾಡ್ತದ, ಜೋ ಪಾನಾಥ ಪಾಲಿಯ. ಸಭಿ ಕೆ ದಿಲ್ ಮೇ ಯೆ ಸ್ವತಃ ಗೀತ್ ಬಜ್ತಾ ಹೇನ ಫಕೂರ್ ಹೇನ. ಎಲ್ಲರ ಹೃದಯದಲ್ಲಿ ಹಾಡು ಕೇಳಿ ಬರ್ತಾ ಇದೆಯಲ್ಲ, ಎಲ್ಲರಿಗೂ ನಶೆ ಇದೆಯಾ. ಜಿತ್ನಾ ಇಸ್ ಫಕೂರ್ ಮೇ ರೆಹೆಂಗೆ ತೋ ಫಕೂರ್ ಕೆ ನಿಶಾನಿ ಬೇಫಿಕರ್ ಹೋಂಗೆ. ಎಷ್ಟು ಅವಿನಾಶಿ ನಶೆಯಲ್ಲಿರ್ತೀರಿ. ಬಹಳ ಸೂಕ್ಷ್ಮ ಮಾತು, ಬಹಳ ಅಟೆನ್ಷನ್ ಕೊಟ್ಟು ಇದ್ರ ಪ್ರಾಕ್ಟೀಸ್ ಮಾಡುವಂಥ ಮಾತು. ಎಷ್ಟು ಸ್ವಮಾನದಲ್ಲಿ ಬುದ್ಧಿಯನ್ನು, ಮನಸ್ಸನ್ನು ನಿಲ್ಲಿಸ್ತೀರಿ, ಅಷ್ಟು ಬೇಫಿಕರ್ ಆಗ್ತೀರಿ, ಅಷ್ಟು ನಿಶ್ಚಿಂತ ಆಗ್ತೀರಂತಾರೆ ಬಾಬಾ. ಚಿಂತೆ ಯಾವಾಗಿದೆ, ರೋಲ್ ಕಾನ್ಷಿಯಸ್ ಒಳಗೆ. ಚಿಂತೆ ಯಾವಾಗಿದೆ, ಮನುಷ್ಯ ಜೀವನದೊಳಗೆ. ಚಿಂತೆ ಎಲ್ಲಿದೆ ಅಂದರೆ ಯಾವಾಗ ನಾನು ಡ್ರಾಮಾದೊಳಗೆ ನನಗೆ ನಾನು ದೇಹ ಅನ್ಕೋತೀನಿ, ಆವಾಗಿದೆ. ನಾನು ಡ್ರಾಮಾದಿಂದ ಪರೆ ಇದ್ದೀನಿ, ನಾನು ದೇಹನೂ ಅಲ್ಲ, ನನ್ನ ಮನಸ್ಸು ಬುದ್ಧಿ ಸಂಸ್ಕಾರನೂ ಅಲ್ಲ, ಏಕ್ದಮ್ ಬಹಳ ಸ್ವಚ್ಛ ಬಾಪ್ ಸಮಾನಾಗಿರುವಂತಹ ನಿರಾಕಾರ ಬಿಂದು ಇದ್ದೀನಿ, ಹೈಯರ್ ಕಾನ್ಷಿಯಸ್ ಇದ್ದೀನಿ. ಅಂದಮೇಲೆ ಯಾವಾಗ ನಾನು ಮನಸ್ಸು ಬುದ್ಧಿ ಸಂಸ್ಕಾರ, ಇಲ್ಲಿರುವ ದೇಹ ಸಾಮಾನು ಎಲ್ಲ ಬಾಬಾಗೆ ಅರ್ಪಿಸ್ತೀನಿ, ಈ ಮನಸ್ಸು ಸಹಿತ ಬಾಬಾಗೆ ಅರ್ಪಿಸ್ತೀನಿ, ಉಳಿತದೇನು? ಆತ್ಮ ಮಾತ್ರ ಸೈಲೆನ್ಸ್. ಆ ಒಂದು ಶಾಂತಿ, ಆ ಒಂದು ಸೈಲೆನ್ಸ್ನ ಅನುಭವ ಎಷ್ಟು ಮಾಡ್ತೀರಿ ಅಷ್ಟು ಬಾಬಾ ಹೇಳ್ತಾರ, ಬೇಫಿಕರ್ ಬಂತೆ ಹೋ. ಇದೇ ನಮ್ಮನ್ನು ನಿಶ್ಚಿಂತ ಮಾಡುವಂತಹ ಒಂದು ವಿಧಿ. ಒಂದು ವೇಳೆ ನಿಮ್ಮ ಸಂಕಲ್ಪದಲ್ಲಿ, ಮಾತಿನಲ್ಲಿ, ಸಂಬಂಧ ಸಂಪರ್ಕದಲ್ಲಿ ಚಿಂತೆ ಅದ ಅಂತಂದ್ರೆ ಬಾಬಾ ಹೇಳ್ತಾರ, ಫಿಕರ್ ರೆಹತಾ ಹೈ ತೋ ಫಕೂರ್ ನಹಿ ಹೈ. ನಮ್ಮ ಕರ್ಮ ಮಾಡುವುದರಲ್ಲಿ ಚಿಂತಿದೆ, ರೋಲ್ ಒಳಗೆ ಚಿಂತಿದೆ, ಸಂಬಂಧದಲ್ಲಿ ಚಿಂತಿದೆ, ಅಥವಾ ಮನಸ್ಸಿನಾಗರೆ ಚಿಂತದ ಅಂದ್ರೆ ತಿಳ್ಕೊಳ್ರಿ ನಿಮ್ಗೆ ಈಶ್ವರ್ಯ ನಶ ಇಲ್ಲ ಅಂತ. ಸ್ವಮಾನದ ನಶ ನಿಮಗಿಲ್ಲ. ಸ್ವಮಾನದ ನಶ ಇತ್ತು ಅಂತಂದ್ರೆ ನಿಮಗೆ ಬಾಬಾ ಹೇಳ್ತಾರೆ ಚಿಂತೆನೇ ಇರೋದಿಲ್ಲ. ಎಷ್ಟು ಸುಂದರ, ಎಷ್ಟು ಕ್ಲಿಯರ್ ಕಟ್ ಮಹಾವಾಕ್ಯ. ಚಿಂತೆ ಅದ ಅಂತಂದ್ರೆ ಜರೂರಲ್ಲಿ ಸ್ವಮಾನದ ನಶ ಇಲ್ಲ. ಸ್ವಮಾನದ ಮೇಲೆ, ಬಾಬನ್ ಮಹಾವಾಕ್ಯದ ಮೇಲೆ, ಬಾಬನ ಮೇಲೆ, ಸ್ವಯಂನ ಮೇಲೆ ನಿಶ್ಚಯ ಇಲ್ಲ. ಅಂದರೆ ನಿಶ್ಚಯ ಇದೆ ಸ್ವಯಂನ ಮೇಲೆ, ಸ್ವಮಾನದ ಅಭ್ಯಾಸದೊಳಗೆ. ಬಾಬಾ ಹೇಳ್ತಾರ ಸ್ವಮಾನ ಇದೆ, ನಿಶ್ಚಯ ಇದೆ ಅಂತಂದ್ರೆ ಜರೂರಲ್ಲಿ ನಿಶ್ಚಿಂತತೆ ಇದೆ. ಅಲ್ಲಿ ಚಿಂತೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಬಾಬ್ ದಾದಾನೆ ಬೇಫಿಕರ್ ಬಾದಶಾ ಬನಾಯ, ಬೋಲೋ ಬೇಫಿಕರ್ ಬಾದಶಾ ಹೋನಾ. ಬಾಬಾ ನಮಗೆ ಬೇಫಿಕರ್ ಬಾದಶಾ ಮಾಡಿದ್ದಾರೆ. ಬೇಫಿಕರ್ ನಿಶ್ಚಿಂತ ರಾಜರಾಗಿದ್ದೀರಲ್ಲ, ಆಗಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ತೋ ಹಾತ್ ಉಠಾವೋ ಜೋ ಬೇಫಿಕರ್ ಬಾದಶಾ ಹೇ. ಬಾಬಾ ಅಂತಾರ ಕೈ ಎತ್ರಿ ಯಾರು ಬೇಫಿಕರ್ ಬಾದಶಾ ಇದ್ದೀರಿ. ಬಾಬಾ ಇದನ್ನು ನೋಡಿದ್ದಾರೆ. ಫಿಕರ್ ಯಾ ಕಿಸಿ ಬಿ ಪ್ರಕಾರ ಕಾ ಬೋಜ್ ತೋ ಬಾಪ್ ದಾದಾಕ್ಕೂ ದೇ ದೋ. ಏನಾದರೂ ಚಿಂತೆ ಅದ ಅಂದ್ರೆ, ಯಾವುದಾದ್ರೂ ದುಃಖದ ಅಂದ್ರೆ, ಯಾವುದಾದ್ರೂ ಮಾತು ಇನ್ನೂ ಮನಸ್ಸಿನಲ್ಲಿ ಉಳ್ಕೊಂಡಿದೆ ಅಂತಂದ್ರೆ ಬಾಬಾ ಹೇಳ್ತಾರ ಬಾಬಾ ಕೊಟ್ಬಿಟ್ರಿ. ಮನಸ್ಸೇ ಬಾಬಾ ಕೊಟ್ಟ ಮೇಲೆ, ಮನಸ್ಸು ಹೋದ್ಮೇಲೆ ಏನದ? ಪ್ಯೂರ್ ಸೋಲ್.
ಮನಸ್ಸು ಬಾಬಾಗೆ ಅರ್ಪಣೆ ಆದಮೇಲೆ ಉಳಿಯೋದು ಮಾತ್ರ ಕೇವಲ ಸೈಲೆನ್ಸ್, ಪ್ಯೂರ್ ಕಾನ್ಷಿಯಸ್ ಅಂದಮೇಲೆ ಬಾಬಾ ಅಂತಾರೆ ಅದೇ ನಿಶ್ಚಿಂತ ಸ್ಥಿತಿ. ಸೈಲೆನ್ಸ್ ನಿಶ್ಚಿಂತ ಸ್ಥಿತಿ. ಯಾವಾಗ ಮನಸ್ಸಿಗೆ ನನ್ನ ಮನಸ್ಸು ಅನ್ಕೋತೀನಿ, ಮನಸ್ಸು ಬಾಬಾ ಕೊಡೋದಿಲ್ವೋ ಅವಾಗ ಮನಸ್ಸು ಇರೋದೇ ಹಲ್ಚಲ್. ಕಲಿಯುಗದ ಮನಸ್ಸಿನಲ್ಲಿ ಸ್ಕ್ರಿಪ್ಟೆಡ್ ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಹಲ್ಚಲ್ಲೇ ಇದೆ, ಚಿಂತೆ ಇದೆ, ದುಃಖ ಇದೆ, ಯಾವಾಗಲೂ ಅಸಂಭವ, ನಿರಾಶಿದೆ. ಯಾವಾಗ ನಾ ಮನಸ್ಸು ನಂದು ಅನ್ಕೋತೀನಿ ಮತ್ತು ಅದು ನಿರಾಶೆನೂ ನಂದಾಗಿಬಿಡ್ತದೆ. तो बाबा कभी बाप दादा बच्चों का एक ही गीत सुन के मुस्कुराता ಪತಾ ಕೌನ್ಸಾ ಹೇ. ಬಾಬಾ ಮಕ್ಕಳ ಒಂದು ಗೀತೆಯನ್ನು ಕೇಳಿ ಬಹಳ ಖುಷಿ ಆಗ್ತಾರೆ. ಯಾವುದದು ಗೀತೆ? ಹೇ ಮೀಠೆ ಬಚ್ಚೆ लाडले बच्चे साक्षी दृष्टा की स्थिति की सीट पर सेट हो जाओ. सीट पर सेट होके खेल देखो बहुत मज़ा आएगा. ಬಾಬಾ ಹೇಳ್ತಾರೆ ಮಕ್ಕಳದೊಂದು ಹಾಡು ಏನು ಕೇಳಿದ್ದಾರೆ ಬಾಬಾ? ಕ್ಯಾ ಕರೆ ಕೇಸೆ ಕರೆ, ಹೆಂಗೆ ಮಾಡೋದು, ಏನು ಮಾಡೋದು, ಏನು ಮಾಡೋದು, ಹೆಂಗೆ ಮಾಡೋದು, ಇದು ರೋಲ್ನ ಚಿಂತೆ, ರೋಲ್ನ ಮನಸ್ಸಿನ ಚಿಂತೆ. ಅರೆ ನಾ ಆತ್ಮ ಇದ್ದೀನಿ, ನಾನ್ಯಾಕೆ ಈಗ ಅಳದು ಹೋಗುವ ಒಂದು ದಿನ ಬ್ರಹ್ಮಕುಮಾರಿ ರೇಣುಕಾ ಆಗಲಿ, ಮೊದಲಿನ ರೇಣುಕಾ ಆಗಲಿ, ಪಾರ್ಟ್ ಎಂಡ್ ಆಗಿ ಸಮಾಪ್ತ ಆಗಿ ಹೋಗೋದೇ ಇದೆ. ಪಾರ್ಟಿಗಿರುವ ಹೆಸರು, ಈ ಪಾರ್ಟ್ ಒಳಗಿರುವ ವಿಶೇಷತೆ ಎಲ್ಲವೂ ಸಮಾಪ್ತ ಆಗಿ ಹೋಗ್ತದೆ. ಎಂಡ್ ನಿಶಾನ್ ಸಹಿತ ಏನೂ ಇರೋದಿಲ್ಲ. ಹೇಗೆ ನಾವು ಇವತ್ತು ಎಷ್ಟು ಜನರಿಗೆ ನೋಡ್ತೀವಿ, ಎಷ್ಟು ಜನ ಇದ್ದರು ಬಟ್ ಅವ್ರ ಪಾತ್ರ ಎಂಡಾಗಿ ಹೋಗಿದೆ. ಹಾಗೆ ಬಾಬಾ ಹೇಳ್ತಾರ ಡ್ರಾಮಾನೇ ಎಂಡ್ ಆಗೋದಿದೆ ಅಂದಮೇಲೆ ಈ ಯಾಕೆ ಏನನ್ನುವಂಥ ಹಾಡು ಯಾಕೆ ಹೇಳ್ತೀರಿ ಬಾಬಾ? ಹೀಗ್ಯಾಕೆ ಹಾಗ್ಯಾಕೆ? ಸ್ಕ್ರಿಪ್ಟೆಡ್ ಡ್ರಾಮಾ, ಅವಿನಾಶಿ ಡ್ರಾಮಾ ಅಂತ ಬಾಬಾ ಹೇಳಿದ್ಮೇಲೂ ಕೂಡ ಬಾಬಾ ಹೀಗ್ಯಾಕ್ರಿ ಅಂದರೆ ಹೆಂಗೆ ಲೌಕಿಕನಲ್ಲಿ ಫಿಲ್ಮ್ ಫಿಲ್ಮ್ ರೆಡಿ ಆದಮೇಲೆ ಅದರದ್ದು ಯಾವಾಗ ಟಾಕೀಸ್ಗಳಲ್ಲಿ ನೋಡ್ಲಾಗ್ತದೋ ಆವಾಗ ಇದು ಹಿಂಗೆ ಯಾಕೆ, ಇದು ಈ ಆ್ಯಕ್ಟಿಂಗ್ ಹಿಂಗೆ ಯಾಕೆ ಅಂದರೆ ಇಲ್ಲ, ಮುಗೀತು, ಅದು ಫಿಕ್ಸ್. ಆ ಸಿನಿಮಾದಲ್ಲಿ ಏನೋ ಹಿಂಗೆ ಚೇಂಜ್ ಮಾಡ್ಲಿಕ್ಕೆ ಬರಲ್ವೋ ಹಾಗೆ ಬಾಬಾ ಹೇಳ್ತಾರೆ ಈ ವಿಶ್ವ ನಾಟಕದಲ್ಲಿ ರೋಲ್ ಒಳಗಿರುವ ಚಿಂತೆ ಇದು ನೀನು ಚಿಂತೆ ಅಲ್ಲ, ರೋಲ್ ಒಳಗೆ ಏನೋ ಇದೆ ಅದು ಫಿಕ್ಸ್ ಇದೆ. ಅದಕ್ಕೆ ನೀ ರೋಲ್ ಒಳಗಿರೋ ಚಿಂತೆ, ಈ ಶರೀರಕ್ಕಿರುವ ಚಿಂತೆ, ಮನಸ್ಸಿಗಿರುವ ಚಿಂತೆ ನೀನು ಯಾಕೆ ಮಾಡ್ತೀರಿ? ಇದೆ ಅಂದರೆ ಅದನ್ನು ಕೊಟ್ಬಿಡ್ರಿ ಅಂತಾರೆ ಬಾಬಾ. ಯಾವಾಗ ಮನಸ್ಸು ನಂದು ಅನ್ಕೋತೀವಿ ಚಿಂತೆ ನಮ್ದಾಗ್ತದೆ. ಚಿಂತೆ ಮಾಡ್ತೀವಿ ಅಂತಂದರೆ ಇನ್ನು ಬಾಬನ ಮೇಲೆ ನಿಶ್ಚಯ ಇಲ್ಲ ಅಂತಲೇ ಅರ್ಥ. ಸೊ ನೀವು ಬಾಬಾ ಹೇಳ್ತಾರೆ ಒಂದು ಸ್ವಲ್ಪ ಸಾಕ್ಷಿ ದೃಷ್ಟಿ ಸೀಟ್ ಮೇಲೆ ಕುಂತ್ಕೊಂಡು ನೋಡ್ರಲ್ಲ. ಹೇಗೆ ಬಾಬಾ ಈ ವಿಶ್ವ ನಾಟಕವನ್ನು ಸಾಕ್ಷಿ ದೃಷ್ಟಿಯೊಳಗೆ ಇಲ್ಲಿ ಜಗತ್ತಿನಲ್ಲಿ ಎಲ್ಲ ನಡೀತಾ ಇದೆ, ಮೋಸ ನಡೀತಾ ಇದೆ, ಒಬ್ರಿಗೊಬ್ರು ಬಡದಾಟ, ಒಬ್ರಿಗೊಬ್ರು ಸೇಡ್ ತೀರಿಸ್ಕೊಳ್ಳೋದು, ಒಬ್ರಿಗೊಬ್ರು ಈರ್ಷಾ ಪಡೋದು, ಒಬ್ರಿಗೊಬ್ರು ಪ್ರೀತಿ ಮಾಡೋದು, ಒಬ್ರಿಗೊಬ್ರು ಸಹಯೋಗ ಕೊಡೋದು, ಬಸ್ ಈ ಡ್ರಾಮಾದಲ್ಲಿ ಇದೆಲ್ಲ ನಡೀತಾ ಇದೆ. ಬಾಬಾ ಇಲ್ಲಿ ಪರಸ್ಪರ ಸ್ನೇಹದಿಂದ ಇರೋರು ನೋಡಿ ಬಾಬಾ ಖುಷಿಯಾಗೋದಿಲ್ಲ. ಯಾಕೆ ಬಾಬಾ ಗೊತ್ತಿದೆ ಇದು ಡ್ರಾಮಾ ಸ್ಕ್ರಿಪ್ಟೆಡ್ ಇದೆ, ಡ್ರಾಮಾದಲ್ಲಿ ನಡೀತಾ ಇದೆ, ಇದೇನು ರಿಯಲ್ ಅಲ್ಲ. ಸೊ ಬಾಬಾ ನಾರ್ಮಲ್ ಇರ್ತಾರೆ. ಈ ಡ್ರಾಮಾದಲ್ಲಿ ಯಾರಾದ್ರೂ ಪರಸ್ಪರ ಜಗಳ ಮಾಡ್ತಾರಂದ್ರೆ ಅದನ್ನು ನೋಡಿ ಬಾಬಾ ಚಿಂತೆ ಮಾಡೋದಿಲ್ಲ. ಯಾಕಂದರೆ ಬಾಬಾ ಗೊತ್ತಿದೆ ಇದು ಸಿನಿಮಾ, ಪ್ರೀ ರಿಕಾರ್ಡೆಡ್ ಸಿನಿಮಾ ಅದ ತಂದಮೇಲೆ ಬಾಬಾಗ ನಾಲೆಜ್ ಮೊದಲೇ ಗೊತ್ತಿದ್ದು. ಬಾಬಾ ನಾಲೆಜ್ಫುಲ್ ಇದ್ದಾರೆ. ಈ ನಾಟಕದ ಯಾವುದೇ ಪಾತ್ರ, ಈ ನಾಟಕದೊಳಗಿನ ಯಾವುದೇ ಘಟನೆಗೆ ಬಾಬಾ ವಿಚಲಿತ ಆಗೋದಿಲ್ಲ. ಯಾಕೆ ಬಾಬಾ ಸಾಕ್ಷಿ ದೃಷ್ಟಾದ ಸೀಟ್ ಮೇಲೆ ಕುತ್ಕೊಂಡು ಈ ನಾಟಕವನ್ನು ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ ಬಾಬಾ ಹೇಳ್ತಾರೆ ಮಕ್ಕಳೇ ಸ್ವಲ್ಪ ನೀವು ಸಾಕ್ಷಿ ಸೀಟ್ ಮೇಲೆ ಕೂತ್ಕೊಂಡು ಸ್ವಲ್ಪ ನೋಡ್ರಿ, ಈ ಆಟವನ್ನು ನೋಡ್ರಿ, ಒಂದು ಸ್ವಲ್ಪ ಎಷ್ಟು ಮಜಾ ಬರ್ತದೆ. ಇದು ದೊಡ್ಡ ಫಿಲ್ಮ್ ಥಿಯೇಟರ್, ಹೆಂಗೆ ಮನೆಯೊಳಗೆ ದೊಡ್ಡ ಟಿ ವಿ ಇರ್ತದೆ, ಮಸ್ತ್ ಮಜಾ ಬರ್ತದೆ. ಹಿಂಗೆ ಥಿಯೇಟರ್ ಒಳಗೂ ಕೂಡ ದೊಡ್ಡ ಸ್ಕ್ರೀನ್ ಇತ್ತು ಅಂದ್ರೆ ಭಾಳ ಮಜಾ ಬರ್ತದೆ ನೋಡುವಂಥವ್ರಿಗೆ. ಹಾಗೆ ಇದು ವಿಶ್ವ ನಾಟಕ ಬೇಹದ ಸ್ಕ್ರೀನ್ ಇದೆ. ಈ ಸ್ಕ್ರೀನ್ ಮೇಲೆ ಬಹಳ ವಿಶಾಲವಾದಂಥ ಅನೇಕ ಮನುಷ್ಯರ ಆಟ ನಡೀತಾ ಇದೆ. ಬಟ್ ಬಾಬಾ ಹೇಳ್ತಾರೆ ಇದನ್ನು ಸಾಕ್ಷಿ ದೃಷ್ಟಿಯಿಂದ ಒಂದು ಫಿಲ್ಮ್ ಅಂತ ತಿಳ್ಕೊಂಡು ನೋಡ್ರಿ, ಭಾಳ ಮಜಾ ಬರ್ತದೆ. ವಾಹ ತ್ರಿಕಾಲದರ್ಶಿ ಸ್ಥಿತಿ ಮೇ ಸ್ಥಿತಿ ಹೋ ಜಾವು. ಬಾಬನ್ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ, ತ್ರಿಕಾಲದರ್ಶಿ ಅಂದರೆ ಡ್ರಾಮಾದ ಒಳಗಲ್ಲ, ಡ್ರಾಮಾದಿಂದ ಪರೆ ಅಂತಾರೆ ಬಾಬಾ. ಡ್ರಾಮಾದಿಂದ ಪರೆಯಾಗಿರುವಂಥ ನಿನ್ನ ಅಶರೀರಿ ಸ್ಥಿತಿಯೊಳಗಿದ್ದುಕೊಂಡು ಈ ನಾಟಕದೊಳಗೆ ಆದಿ ಮಧ್ಯ ಅಂತ ಮೂರೂ ಕಾಲಗಳನ್ನು ನೋಡು, ಎಷ್ಟು ಮಜಾ ಬರ್ತದೆ ಅಂತಾರೆ ಬಾಬಾ. ಸೀಟ್ ಸೇ ನೀಚೆ ಆತೆ ಇಸಿಲಿಯೇ ಅಪ್ಸೆಟ್ ಹೋ ಜಾತೆ. ಸೀಟ್ ಬಿಟ್ಟು ಕೆಳಗಿಳ್ತೀರಿ, ಅದಕ್ಕೆ ಬಾಬಾ ಹೇಳ್ತಾರೆ ಅಪ್ಸೆಟ್ ಆಗಿಬಿಡ್ತೀರಿ. ಸೆಟ್ ರಹೋ ಅಪ್ಸೆಟ್ ನಹಿ ಹೋಂಗೆ. ನೀವು ಸೆಟ್
ಸೆಟ್ ಅರ್ಥಾತ್ ಮನಬುದ್ಧಿ ಸಂಸ್ಕಾರ ಬಾಬಂದು ಈ ವಸ್ತು ಈ ಶರೀರ ಈ ರೋಲ್ ಬಾಬಾರವ್ರದ್ದು ನಾ ಅಂತೂ ನಿರಾಕಾರ ಸೈಲೆನ್ಸ್ ಆತ್ಮ ಇದ್ದೀನಿ ಅನ್ನೋದೇ ಸೀಟ್ ಮೇಲೆ ಸೆಟ್ ಆಗೋದು. ಸೀಟ್ ಮೇಲೆ ಸೆಟ್ ಆಗಿದ್ರಿ ಅಂದರೆ ಬಾಬಾ ಅಂತಾರೆ ಎಂದಿಗೂ ನೀವು ಅಪ್ಸೆಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. तो कौन सी बात है जो परेशान करती है? ಎಷ್ಟು ಸುಂದರ ಮಹಾವಾಕ್ಯ, ಎಷ್ಟು ಕ್ಲಾರಿಟಿ ಬಾಬಾ, ಎಷ್ಟು ಗುಹ್ಯ ರಹಸ್ಯವನ್ನ ಇದರಲ್ಲಿ ತಿಳಿಸ್ತಾರೆ. ಮಕ್ಕಳೇ ಪರೇಶಾನ್ ಆಗ್ತಿರಲ್ಲ, ಚಿಂತೆ ಮಾಡ್ತಿರಲ್ಲ, ಹೆಂಗಪ್ಪ ಮಾಡಲಿ ಅಂತ ಸ್ವಲ್ಪ ಚಿಂತೆ ಮಾಡ್ತಿರಲ್ಲ, ಅಂದಮೇಲೆ ಬಾಬಾ ಅಂತಾರ ಪರೇಶಾನ್ ಮಾಡೋದು ಯಾವುದು ಹಂಗಾದ್ರೆ ನಿಮಗೆ ಚಿಂತೆಗೆ ಏನು ಕಾರಣ ಅಂತಾರೆ ಬಾಬಾ. ಏನು ಕಾರಣ? ಒಂದೇದು ಚಂಚಲ್ ಮನಸ್ಸು ನಂದಂತ ಅಂದ್ಕೊಂಡಿದ್ದೀನಿ. ನನ್ನ ಮನಸ್ಸಿಗೆ ಬೇಜಾರಾಗ್ತದ, ನನ್ನ ಮನಸ್ಸಿಗೆ ಖುಷಿ ಆಗಬೇಕು, ನನ್ನ ಮನಸ್ಸಿಗೆ ಹಿಂಗೆ ಇಚ್ಛೆ ಆಗೈತಿ ಅಂತ. ಅರೆ ಬಾಬಾನ ಮನಸ್ಸು ಡ್ರಾಮಾದ ಮನಸ್ಸು, ಬಾಬಾ ಡ್ರಾಮಾದ ಪಟ್ರಿ ಮೇಲೆ ಈ ಶರೀರ ಈ ರೋಲ್ ಈ ಮನಸ್ಸು ಹೆಂಗೆ ನಡೆಸ್ಬೇಕು ಬಾಬಾ ನಡೆಸ್ತಾರೆ. ಆದರೆ ಇದೆಲ್ಲ ನಡೆಯುವುದನ್ನು ಸಾಕ್ಷಿಯಾಗಿ ನೋಡುವಂಥ ಆತ್ಮ ನಾ ಇದ್ದೀನಿ. BK ರೇಣುಕಾ ನಾನಲ್ಲ. ಇದೊಂದು ರೋಲ್, ಇದು ಡ್ರಾಮಾದೊಳಗೆ ಒಂದು ಸಣ್ಣ ಸ್ಟೋರಿಯನ್ನು ಹೊಂದಿರುವಂಥ ಇದೊಂದು ಪಾರ್ಟ್. ಈ ಪಾರ್ಟ್ ಒಂದಿನ ಎಂಡ್ ಆಗಿ ಸಮಾಪ್ತ ಆಗಿ ಹೋಗ್ತದೆ. ಖರೆ ಈ ಎಲ್ಲ ಪಾರ್ಟನೂ ನೋಡ್ಲಿಕ್ಕೆ ಬಂದಿರುವಂಥ ಆತ್ಮ ನಾನು ಇದ್ದೀನಿ. ಈ ರೀತಿ ಸೀಟ್ ಮೇಲೆ ಸೆಟ್ ಆದ್ರಿ ಅಂದ್ರೆ ನೀವು ಅಪ್ಸೆಟ್ ಆಗಲ್ಲ. ಅಪ್ಸೆಟ್ ಯಾಕಾಗ್ತೀರಿ? ಒಂದು ಅಪ್ಸೆಟ್ ಆಗಲಿಕ್ಕೆ ಚಂಚಲ ಮನಸ್ಸು, ಭಟಕ್ತಿ ಬುದ್ಧಿ, ಅಲೆದಾಡುವ ಬುದ್ಧಿ ಒಮ್ಮೆ ಈ ಇಮೇಜ್ ನೆನಪು ಮಾಡ್ಕೋತದೆ, ಒಮ್ಮೆ ಈ ಚಿತ್ರ ನೆನಪು ಮಾಡ್ಕೋತದೆ, ಒಮ್ಮೆ ಈ ಇಮೇಜ್ ಈ ವಿಡಿಯೋಗಳನ್ನ ನೆನಪು ಮಾಡ್ಕೋತದೆ. ಬುದ್ಧಿ ಅಲ್ದಾಡ್ತಾ ಇದೆ. ತೊ ಪುರಾಣೆ ಸಂಸ್ಕಾರ, ಹಳೆಯ ಸಂಸ್ಕಾರ, ಅದು ಕೋಪಿಸ್ಕೊಳ್ಳೋದೇ ಇರ್ಬೋದು, ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದೇ ಇರ್ಬೋದು, ಮನಸ್ಸಿಗೆ ಕೆಟ್ಟ ಮಾಡ್ಕೊಳ್ಳೋದೇ ಇರ್ಬೋದು. ಈ ಹಳೆಯ ಸಂಸ್ಕಾರಗಳು ಇವು ಮೂರು ಬಾಬಾ ಹೇಳ್ತಾರೆ, ಚಂಚಲ ಮನಸ್ಸು, ಅಲೆದಾಡುವ ಬುದ್ಧಿ ಮತ್ತು ಹಳೆಯ ಸಂಸ್ಕಾರಗಳು. ಇವೇ ನಿಮ್ಮನ್ನು ಪರೇಶಾನ್ ಮಾಡೋದು, ಇವೇ ನಿಮ್ಮನ್ನು ಅನೇಕ ಪ್ರಶ್ನೆ ಮಾಡುವಂಗ ನಮ್ಮನ್ನು ಮಜ್ಬೂರ್ ವಿಷಯದಲ್ಲಿ ದಬಾಯಿಸುವಂಥದ್ದಾಗಿದೆ. तो बाप दादा को बच्चों की एक बात सुनकर हंसी आती है, पता है कौन सी बात है? ಮಕ್ಕಳು ಒಂದು ಮಾತು ಕೇಳಿ ಬಾಬಾಗೂ ನಗು ಬರ್ತದೆ. ಯಾವ ಮಾತು ಅಂತ ಗೊತ್ತಿದೆಯಾ? तो बाबा क्या करे मेरे पुराने संस्कार है ना. ಬಾಬಾಗ ನಾವು ಹೆಂಗೆ ಹೇಳ್ತೀವಂತ, ಬಾಬಾ ಏನು ಮಾಡೋದು ಬಾಬಾ, ನನ್ನ ಹಳಿ ಸಂಸ್ಕಾರ ಹಂಗೆ ಇದೆಯಲ್ಲ, ನನ್ನ ಹಳೆಯ ಸಂಸ್ಕಾರ. ಹಾಗಾದ್ರೆ ನಾನು ಯಾರು? ಸಂಸ್ಕಾರನ, ನಾನು ಮನಸ್ಸ, ನಾನು ಬುದ್ಧಿನ, ನಾನು ಆತ್ಮ ಇದ್ದೇನೆ, ಚೇತನ ಇದ್ದೇನೆ. ಚೇತನ ನನ್ನ ಬುದ್ಧಿ ಸಂಸ್ಕಾರ ಅದರಿಂದ ಪರೆ ಇದೆ. ಆ ಒಂದು ಕಾನ್ಷಿಯಸ್, ಆ ದಿವ್ಯ ಚೇತನ ನಾನಿದ್ದೀನಿ ಅಂದಮೇಲೆ ನೀವು ಹೀಗೆ ಯಾಕಂತೀರಿ? ಇದು ನನ್ನ ಸಂಸ್ಕಾರ ಮನಸ್ಸು ಬುದ್ಧಿ. ಅರ್ಥಾತ್ ಬುದ್ಧಿಯಲ್ಲಿ ಅಲದಾಡುವಿಕೆಯನ್ನ, ಮನಸ್ಸಿನಲ್ಲಿ ಚಂಚಲತೆಯನ್ನು, ಸಂಸ್ಕಾರಗಳಲ್ಲಿ ಹಳೆಯ ಈ ಒಂದು ಅಳುವ ಚಿರಾಡುವ ಈರ್ಷಾದ್ವೇಷದ ಸ್ವಭಾವದ ಸಂಸ್ಕಾರಗಳನ್ನು ತುಂಬಿದ್ದು ಡ್ರಾಮಾದ ವಸ್ತು ಡ್ರಾಮಾ ಕೊಡ್ರಿ ಅಂತಾರೆ ಬಾಬಾ. ಡ್ರಾಮಾದ ವಸ್ತು ಬಾಬಾನ ವಸ್ತು ಬಾಬಾ ಕೊಡ್ರಿ. ನೀವು ಬಾಬಾ ಕೊಡೋದಿಲ್ಲ ನಂದು ಅನ್ಕೋತೀರಿ, ಅದಕ್ಕೆ ಪರೇಶಾನ್ ಆಗ್ತೀರಿ. ತೋ ಮೇರೆ ಪರ್ ತೋ ಅಧಿಕಾರ ಹೋತಾ ಹಿ ಹೇ. ಮನಸ್ಸು ನಂದಿದೆ, ಬುದ್ಧಿ ನಂದಿದೆ ಅಂದಮೇಲೆ ಮನಸ್ಸಿನ ಮೇಲೆ ಅಧಿಕಾರ ಬರ್ತದೆ. ಆ ಮನಸ್ಸಿನ ಪರೇಶಾನಿ ನನ್ನ ಪರೇಶಾನಿ ಆಗ್ತದೆ. ಮನಸ್ಸಿನ ಚಂಚಲತೆ ನನ್ನ ಚಂಚಲತೆ ಅನಿಸಿಬಿಡ್ತದೆ. ಹಂಗೆ ಅದಕ್ಕೆ ನಾವು ನಮ್ಮ ಜೀವನ್ ಮುಕ್ತ ಸ್ಥಿತಿಯಿಂದ ದೂರ ಆಗಿ, ನನ್ನ ಆತ್ಮಸ್ಮೃತಿಯಿಂದ ದೂರ ಆಗಿ, ಈ ಪರೇಶಾನಿಯೊಳಗೆ, ಈ ಪ್ರಶ್ನೆಯೊಳಗೆ, ಜೀವನದ ಡ್ರಾಮಾದೊಳಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಜೊ ಪುರಾಣೆ ಸಂಸ್ಕಾರಕ್ಕೂ ಮೇರಾ ಬನಾ ದಿಯಾ ತೋ ಮೇರಾ ತೋ ಜಗಹ ಲೇಗಾನ. ಆ ಹಳೆಯ ಸಂಸ್ಕಾರಗಳಿಗೆ ನನ್ನ ಸಂಸ್ಕಾರ ಅಂದ್ಕೊಂಡಿರಿ, ಎಲ್ಲಿ ನಂದು ಅಂತೀರಿ, ಅದಕ್ಕೊಂದು ಜಾಗ ಬೇಕಲ್ಲ. ನಂದು ಈ ವಸ್ತು ಅಂದಮೇಲೆ ಆ ವಸ್ತು ಇಡ್ಲಿಕ್ಕೆ ನಿಮ್ಮ ಹತ್ರ ಒಂದು ಜಾಗ ಬೇಕಾಗ್ತದ. ಹಳೆಯ ಸಂಸ್ಕಾರಕ್ಕೆ ಅಲೆದಾಡುವ ಬುದ್ಧಿಗೆ ನಂದು ಅಂದ್ಕೊಂಡ್ಬಿಟ್ರಿ, ಅದಕ್ಕೆ ಅದು ನಿಮ್ಮನ್ನು ಅಲ್ದಾಡಿಸ್ತಾ ಇದೆ ಅಂತಾರೆ ಬಾಬಾ. ಕ್ಯಾ ಯಹ ಬ್ರಾಹ್ಮಣ ಆತ್ಮ ಕೇ ಸಕ್ತಿ ಮೇರೆ ಸಂಸ್ಕಾರ. ಬ್ರಾಹ್ಮಣ ಆತ್ಮರೆಂದರೆ ಹಿಂಗೆ ಹೇಳಿಕ್ಕೆ ಸಾಧ್ಯ? ಅಳುವುದು ನನ್ನ ಸಂಸ್ಕಾರ ಇದೆ, ಬೇಜಾರು ಮಾಡ್ಕೊಳ್ಳೋದು ನನ್ನ ಸಂಸ್ಕಾರ ಹಂಗೆ ಇದೆ, ನೋವು ಮಾಡ್ಕೊಳ್ಳೋದು ಇದೇ ನನ್ನ ಸಂಸ್ಕಾರ, ಈರ್ಷಾ ದ್ವೇಷ ಇದು ನನ್ನ ಸಂಸ್ಕಾರನ. ಮೇರಾ ಕಹಾ ತೋ ಮೇರೇನೆ ಅಪ್ನಿ ಜಗ ಬನಾದಿ. ಯಾರಿಗಾರೆ ಇವ್ರು ನನ್ನವರು ನನ್ನ ಮಗ, ಸೊ ನನ್ನ ಮಗನಿಗೆ ನಾ ಜಾಗ ಕೊಡಕಬೇಕಲ್ಲ, ನನ್ನ ಮಗ ಅಂದಮೇಲೆ. ಹಾಗೆ ನನ್ನ ಮನಸ್ಸು ಅಂದ್ಕೊಂಡಿರಿ, ಆ ಚಂಚಲ ಮನಸ್ಸು ಬಂದು ನಿಮ್ಮೊಳಗೆ ಜಗ ಮಾಡ್ಕೊಂಡಿರಿ ಅಂತಾರೆ ಬಾಬಾ. ಆ ಬ್ರಾಹ್ಮಣ ಮೇರಾನೇ ಕೇಸತ್ತೆ. ನೀವು ಬ್ರಾಹ್ಮಣರೆಂದಿಗೂ ಕೂಡ ಮನ ಬುದ್ಧಿ ಸಂಸ್ಕಾರಗಳಿಗೆ ನಂದು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಇದು ಈ ಪಾಸ್ಟ್ ಜೀವನಕ್ಕೆ ಸಂಸ್ಕಾರ, ಹಳೆಯ ಶೂದ್ರ ಜೀವನದ ಹಿಂದಿನ ಜೀವನದ ಸಂಸ್ಕಾರಗಳಿವು, ಬ್ರಾಹ್ಮಣ ಜೀವನದ ಸಂಸ್ಕಾರಗಳು ಅಲ್ಲಂತಾರೆ ಬಾಬಾ. ಹಾಗಾದರೆ
तो बाबा जो सदा आपके साथ कंबाइंड है उसे कंबाइंड जान सहयोग नहीं लेते. ಕಂಬೈನ್ಡ್ का अर्थ ही है समय पर सहयोगी. ಎಷ್ಟು ಸುಂದರ, ಎಷ್ಟು ಹೃದಯಕ್ಕೆ ಆರಾಮ ಕೊಡುವಂತಹ ಮಹಾವಾಕ್ಯ. ಬಾಬಾ ಹೇಳ್ತಾರೆ, ಬಾಬನ್ ಪಡ್ಕೊಳ್ಳೋದಲ್ಲ, ಸೋಲ್ ಕಾನ್ಷಿಯಸ್ ಈಕ್ವಲ್ ಟು ಸುಪ್ರೀಂ ಸೋಲ್ ಕಾನ್ಷಿಯಸ್. ನಾ ಆತ್ಮಸ್ಥಿತಿಯಲ್ಲಿ ಇದ್ದೀನಿ ಅಂತಂದ್ರೆ ಬಾಬಾ ನನ್ನ ಜೊತೆಯಲ್ಲದಾರ. ಬಾಬಾ ಮತ್ತು ನನ್ನಿಂದ ಭಾವನ್ ದೂರ ಮಾಡುವಂತಹ ಒಂದೇ ಒಂದು ಮಧ್ಯ ಬರೋದು ಯಾವುದು ಅಂದರೆ ಒಂದು ಸಂಕಲ್ಪ. ಒಂದು ಜಸ್ಟ್ ಸಂಕಲ್ಪ, ಮನಸ್ಸು ನಾ ಅನ್ಕೊಂಡು ಸಂಕಲ್ಪ, ಇದು ನನ್ನ ಸಂಕಲ್ಪ, ಇದು ನನ್ನ ವಿಚಾರ ಅಂತೀನಂದ್ರೆ ಆ ವಿಚಾರ ನನ್ನ ಬಾಬನ ಮಧ್ಯದಲ್ಲಿ ಅಡ್ಡ ಬರ್ತದೆ. ಅದಕ್ಕೆ ಬಾಬಾ ಹೇಳ್ತಾರ, ಅರೆ ಬಾಬಾ ಕಂಬೈಂಡ್ ಇದ್ದಾರೆ, ನಾ ಸೋಲ್ ಇದ್ದೀನಿ ಅಂತಂದ್ರೆ ಬಾಬಾ ನನ್ನ ಜೊತೆ ಕಂಬೈಂಡ್ ಇದ್ದಾರೆ. ಕಂಬೈಂಡ್ ಅದಾರ ಅಂತಂದ್ರೆ ಏನು ಅರ್ಥ? ಸದಾ ಸಹಯೋಗಿ. ಬಾಬಾ ನನಗೇನಿದ್ದಾರೆ? ಸದಾ ಸಹಯೋಗಿ ಇದ್ದಾರೆ. ಅಂದ ಮೇಲೆ ಬಾಬಾ ಹೇಳ್ತಾರೆ, ಬಾಬಾ ನೀವೆಲ್ಲ ಪೂಜ್ಯನೀಯ ಆತ್ಮರು, ಪೂರ್ವಜಾತ್ಮರಿಂದ ಒಂದು ಇಚ್ಛೆಯನ್ನ, ಒಂದು ಶುದ್ಧ ಇಚ್ಛೆಯನ್ನ ಇಚ್ಛಿಸ್ತಾರೆ, ಇಷ್ಟಪಡ್ತಾರೆ ಮಕ್ಕಳು ಹೀಗಿರಬೇಕು ಅಂತ. ಅದೇನು ಅಂತಂದ್ರೆ ಆಶೀರ್ವಾದ, ದುವಾ ದೇನಾ ಅವ್ರ ದುವಾ ಲೇನಾ, ಆಶೀರ್ವಾದ ತಗೊಳ್ಳೋದು ಮತ್ತು ಆಶೀರ್ವಾದ ಕೊಡೋದು. ಪೂರ್ವಜಾತ್ಮರು, ನಿಮ್ಮ ಜಡಮೂರ್ತಿಯನ್ನು ಕೂಡ ಆಶೀರ್ವಾದ ಮಾಡ್ತಾ ಇದೆ, ಭಕ್ತರು ಕೂಡ ಆ ಮೂರ್ತಿಯಿಂದ ಆಶೀರ್ವಾದದ ಅನುಭವ ಮಾಡ್ತಾರಂದಮೇಲೆ ನೀವು ಚೈತನ್ಯ ಪೂರ್ವಜ ದೇವಾತ್ಮರು ಅಂದಮೇಲೆ ನಿರಂತರ ನೀವೆಲ್ಲರಿಗೂ ಸಕಾಶ ಕೊಡಬೇಕು. ನಿಮ್ಮ ಮೂಲ ಸ್ಥಿತಿಯಲ್ಲಿ ಇದ್ದುಕೊಂಡು ಅವರ ಆತ್ಮಿಕ ಸ್ವರೂಪ ನೋಡ್ತಾ ಅವರಿಗೆ ಸಕಾಶ ಕೊಡ್ರಿ, ಆಶೀರ್ವಾದ ಕೊಡ್ರಿ ಮತ್ತು ಆಶೀರ್ವಾದವನ್ನ ಪ್ರಾಪ್ತ ಮಾಡಿಕೊಡ್ರಿ ಅಂತಾರೆ ಬಾಬಾ. तो जब चाहो तब अपने अशरीरी बनने की, फरिश्ता स्वरूप बनने की एक्सरसाइज करते रहो. ಬಾಬಾ ಅಂತಾರೆ, ಯಾವಾಗ ಬೇಕವಾಗ ಶರೀರದಲ್ಲಂತೂ ಆಟೋಮೆಟಿಕ್ ಮನಸ್ಸು ಇರ್ತಾನೆ ಇರ್ತದ, ಆದರೆ ಶರೀರದಿಂದ ನ್ಯಾರ ಆಗುವ ಅಭ್ಯಾಸ ಮಾಡ್ರಿ. ಈಗೀಗ ಪರಂಧಾಮ್ ನಿವಾಸಿ ಅಶರೀರಿ, ಈಗ ಭೂಲೋಕವಾಸಿ ಅರ್ಥಾತ್ ಸಂಗಮ ಯುಗವಾಸಿ ಬ್ರಾಹ್ಮಣ ಸ್ವರೂಪ. ಈಗ ನಾನು ಆ ಮೂಲ ಬ್ರಾಹ್ಮಣ ಅರ್ಥಾತ್ ಈ ಒಂದು ಜಗತ್ತಿನಿಂದ ಪರ್ಯಾಗಿರುವಂಥ ಶುದ್ಧ ನಶ ಅವಸ್ಥಾ, ಒಂದು ಸ್ಥಿತಿ. ಈ ರೀತಿ ಬಾಬಾ ಹೇಳ್ತಾರೆ, ಈಗೀಗ ಬ್ರಾಹ್ಮಣ್, ಈಗೀಗ ಫರಿಸ್ತಾ, ಈಗೀಗ ಅಶರೀರಿ. ನಡಿತಾ ಕೆಲಸ ಕಾರ್ಯಗಳನ್ನು ಮಾಡ್ತಾನೂ ಕೂಡ ಒಂದೊಂದು ನಿಮಿಷ, 2 ನಿಮಿಷ ಈ ಅಭ್ಯಾಸವನ್ನ ಹೆಚ್ಚಿಸ್ಕೊಳ್ರಿ, ಚೆಕ್ ಮಾಡ್ಕೊಳ್ರಿ. ಜೋ ಸಂಕಲ್ಪ ಕಿಯಾ ವಹಿ ಸ್ವರೂಪ ಅನುಭವ ಹುವಾ. ಯಾವ ಸಂಕಲ್ಪ ನಾನು ಮಾಡ್ತೀನಿ, ಶುದ್ಧ ಮನಸ್ಸಿನಿಂದ ಶುದ್ಧ ಸಂಕಲ್ಪವನ್ನ ಮಾಡ್ತೀನಿ, ಆ ಸ್ವರೂಪದಲ್ಲಿ ನಾನು ಸ್ಥಿತ ಆಗ್ತೀನಿ ಅಂತ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ರಿ ಅಂತಾರೆ ಬಾಬಾ. ಇಂದಿನ ಮುರಳಿಯ ವರದಾನ್, ಸಂಗಮ್ ಯುಗ್ ಪರ್ ಪ್ರತ್ಯಕ್ಷ ಫಲ್ ದ್ವಾರ ಶಕ್ತಿಶಾಲಿ ಬನ್ನೆ ವಾಲಿ ಸದಾ ಸಮರ್ಥ ಆತ್ಮ ಭವ. ಸಂಗಮ ಯುಗದಲ್ಲಿ ಪ್ರತ್ಯಕ್ಷ ಫಲದ ಮೂಲಕ ಶಕ್ತಿಶಾಲಿಯಾಗುವಂತಹ ಸದಾ ಸಮರ್ಥ ಆತ್ಮರು ಆಗ್ರಿ. ಸಂಗಮ ಯುಗದಲ್ಲಿ ಆತ್ಮರು ಬೇಹದ್ದಿನ ಸೇವೆಗೆ ನಿಮಿತ್ತಿದ್ದಾರೆ. ಸಂಗಮ ಯುಗದಲ್ಲಿ ಇವೆಲ್ಲ ಆತ್ಮರು ಬೇಹದ್ ಸೇವೆಗಾಗಿ ನಿಮಿತ್ತಿದ್ದೀರಿ. ಉನ್ಹೇ ನಿಮಿತ್ತ ಬನ್ನೆ ಕಾ ಪ್ರತ್ಯಕ್ಷ ಫಲ ಶಕ್ತಿ ಮಿಲ್ತಿ ಹೈ. ಎಷ್ಟೆಷ್ಟು ನಾವು ವಿಶ್ವ ಕಲ್ಯಾಣದ ಕಾರ್ಯಕ್ಕೆ ನಿಮಿತ್ತಂತ ಅನುಭವ, ನಿಮಿತ್ತಾಗಿ ಸೇವೆ ಮಾಡ್ತೀವಿ, ಅಷ್ಟಷ್ಟು ನಿಮಿತ್ತಾಗಿ ಸೇವೆ ಮಾಡಿದ್ರದ್ದು ಫಲ ಈಗನೇ ಪ್ರತ್ಯಕ್ಷ ಫಲ ಶಕ್ತಿ ಸಿಗ್ತದಂತಾರೆ ಬಾಬಾ, ಖುಷಿ ಸಿಗ್ತದೆ. ಈ ಪ್ರತ್ಯಕ್ಷ ಫಲ ಶ್ರೇಷ್ಠ ಯುಗದ ಫಲ, ಇದು ಸಂಗಮ ಯುಗದ ಫಲ. ಈ ರೀತಿ ಫಲ ತಿಂದು ಶಕ್ತಿಶಾಲಿ ಆತ್ಮ ಎಂದಿಗೂ ಕೂಡ ಪರಿಸ್ಥಿತಿ ವಶಭೂತ ಆಗೋದಿಲ್ಲ. ಅವರು ಸಹಜ ಪರಿಸ್ಥಿತಿಯ ಮೇಲೆ ವಿಜಯಿ ಆಗ್ತಾರೆ. वह समर्थ बाबा के साथ होने के कारण व्यर्थ से सहज मुक्त हो जाती. ಯಾರು ಆತ್ಮ ಸಂಗಮ ಯುಗದಲ್ಲಿ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಬಾಬನ ಜೊತೆ ಕಂಬೈಂಡ್ ಇದ್ದಾರೋ ಅಂಥವರು ಬಾಬಾ ಹೇಳ್ತಾರೆ, ಅವರು ಸಹಜ ಎಲ್ಲ ವ್ಯರ್ಥದಿಂದ ಮುಕ್ತ ಆಗ್ತಾರೆ. जहरीले सांप समान परिस्थिति पर भी उनकी विजय हो जाती. इसलिए यादगार में दिखाते श्री कृष्ण ने सर के ऊपर डांस किया. ಹೇಗೆ ವಿಷಕಾರಿ ಹಾವು ಇರ್ತದ, ವಿಷಕಾರಿ ಹಾವು ಏನಾರ ಮನೆಯಲ್ಲಿ ಬಂತು ಅಂದ್ರೆ ಬಹಳ ಭಯಭೀತ ಆಗ್ತಾರ. ಯಾಕಂದ್ರೆ ಗೊತ್ತಿದೆ ಈ ಹಾವು ಕಚ್ಚಿದ್ರೆ ಈ ಶರೀರ ಉಳಿಯೋದಿಲ್ಲ, ಜೀವನ ಉಳಿಯೋದಿಲ್ಲ ಅಂತ, ಜೀವನ ಎಂಡ್ ಆಗ್ತದಂತ ಗೊತ್ತಿದೆ. ಯಾರಿಗಾದ್ರೂ ಕಚ್ಚಿತು ಅಂದ್ರ ನಮ್ಮ ಒಂದು ಆತ್ಮೀಯರೊಳಗ ನನ್ನವರು ಅಂತ ಏನು ಈ ಮನಸ್ಸು ಅನ್ಕೊಂಡಿದೆ, ಅವ್ರಿಗೆ ಯಾರಿಗಾದ್ರೂ ಕಚ್ಚಿತು ಅಂದ್ರ ಅವಾಗೂ ಬಹಳ ಭಯಭೀತ ಆಗ್ತಾರೆ. ಬಾಬಾ ಹೇಳ್ತಾರ,
ಪರಿಸ್ಥಿತಿ ಅಂದ್ರೆ ಹಾವಿನಿಗಿಂತಲೂ ಕಠಿಣ ಅನುಭವ ಮಾಡಿಸ್ತದ. ಇನ್ನೇನಪ್ಪ ಮುಗೀತು, ಎಂಡ ಆಯಿತು ಜೀವನ, ಏನದ ಇಲ್ಲಿ ಅನ್ನುವಂಗೆ ಮಾಡ್ತೇವೆ. ಬಟ್ ಇದೆಲ್ಲ ಎಲ್ಲಿದೆ? ಡ್ರಾಮಾದೊಳಗಿದೆ, ಸ್ಕ್ರಿಪ್ಟೆಡ್ ನಾಟಕದಲ್ಲಿ ಇದೆಲ್ಲ ನಡೀತಾ ಇದೆ ಅಂದಮೇಲೆ ಬಾಬಾ ಹೇಳ್ತಾರ, ನೀವು ಮಕ್ಕಳಿಗೆ ಸತ್ಯ ಆತ್ಮಜ್ಞಾನ ತಿಳ್ಕೊಂಡ್ಮೇಲೆ, ನಿಮ್ಮ ನಿಶ್ಚಿಂತ ಸ್ಥಿತಿ ಅನುಭವ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ, ನೀವೇನು ವಿಶ್ವದ ಸೇವೆ ಮಾಡ್ತೀರಿ, ಆ ಸೇವೆಯ ಫಲ, ಪ್ರತ್ಯಕ್ಷ ಫಲ ಇಷ್ಟು ಶಕ್ತಿ ಸಿಗ್ತದಲ್ಲ. ಪರಿಸ್ಥಿತಿ ನಿಮಗೆ ಏನೂ ಅಲ್ವೇ ಅಲ್ಲ, ಸಮಸ್ಯೆಗಳು ನಿಮ್ಮ ಎದುರು ಏನೂ ಅಲ್ವೇ ಅಲ್ಲ. ಹೇಗೆ ಸರ್ಪದ ಮೇಲೆ ಕೃಷ್ಣ ಕಾಳಿಂಗ ನರ್ತನ, ಕಾಳಿಂಗ ಮರ್ದನ ಮಾಡಿದ್ನೋ, ಹಂಗೆ ಬಾಬಾ ಹೇಳ್ತಾರೆ ನಿಮ್ಗೆ ಸಮಸ್ಯೆಗಳಂದ್ರೆ ಆ ರೀತಿ ನಿಮ್ಮ ಕೈಯೊಳಗ ಸಮಾಪ್ತ ಆಗಿ ಹೋಗ್ಬಿಡ್ತಾವ. ಯಾವಾಗಿದು? ಯಾವಾಗ ನಮ್ಮೊಳಗ ಒಂದು ಸಮರ್ಥಪನದ ಸ್ಥಿತಿ ಇದೆ, ಅರ್ಥಾತ್ ಎಲ್ಲರ ಆಶೀರ್ವಾದ, ವಿಶ್ವ ಸೇವೆ ಮಾಡಿರೋ ಆಶೀರ್ವಾದ ಇದೆ, ಅಥವಾ ಬಾಬನ ಜೊತೆ ಕಂಬೈಂಡ್ ಆಗಿರುವಂಥ ಸತ್ಯ ಸ್ವರೂಪದಿಂದ ಸಂಭವನು ಸಂಭವ ಆಗ್ತಂತಾರೆ ಬಾಬಾ. ಸ್ಲೋಗನ್, ಪಾಸ್ ವಿದ್ ಆನರ್ ಬನ್ಕರ್ ಪಾಸ್ಟ್ ಕೋ ಪಾಸ್ ಕರೋ, ಬಾಬಾ ಕೆ ಸದಾ ಪಾಸ್ ರಹೋ. ಅಂಡರ್ಲೈನ್, ಪಾಸ್ ವಿದ್ ಆನರ್ ಆಗಿ, ಪಾಸ್ಟಲ್ಲಿ ಏನಾಗಿ ಹೋಗಿದೆ ಅದನ್ನು ಪಾಸ್ ಮಾಡ್ರಿ. ಆ ಪಾಸ್ಟಲ್ಲಿ ಆಗಿ ಹೋಗಿದ್ದು ಮುಗೀತದು ಡ್ರಾಮಾ, ಅದನ್ನು ಮತ್ತೆ ಅದನ್ನು ರಿಮೈಂಡ್ ಮಾಡಬೇಡ್ರಿ, ಮತ್ತು ಅದನ್ನು ರಿಯಲ್ ಅಂತ ಫೀಲ್ ಮಾಡಬೇಡ್ರಿ, ಅದ್ರ ವರ್ಣನೆನೂ ಮಾಡಬೇಡ್ರಿ. ಬಾಬಾ ಹೇಳ್ತಾರೆ ಅದು ಬಾಬಾನ ಅರ್ಪಣೆ ಮಾಡಬೇಡ್ರಿ, ಪಾಸ್ ಮಾಡಬೇಡ್ರಿ, ಬಾಬಾ ಕಳಿಸ್ಕೊಟ್ಬೇಡ್ರಿ, ನಿಮ್ಮ ಹತ್ರ ಯಾಕೆ ಇಟ್ಕೊಳ್ತಿರಂತಾರೆ ಬಾಬಾ. ಅವ್ಯಕ್ತಿಸಾರ 2ನೇ ಪಾಯಿಂಟ್, ಅಶರೀರಿ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿಕೊಳ್ಳ್ರಿ. ಹೆಚ್ಚಿಸಿಕೊಂಡು ವಿದೇಹಿನೇ ಇದ್ದೀರಿ, ನೀವು ಅಶರೀರಿನೇ ಇದ್ದೀರಿ. ಅಶರೀರಿ ಇದೀನನ್ನುವಂಥ ಅಭ್ಯಾಸ ಮನಸ್ಸಿಗಿಲ್ಲ. ಮನಸ್ಸು ಈ ಜಗತ್ತಿನಲ್ಲಿ ಅಲ್ದಾಡಿರೋದ್ರಿಂದ, ಮನಸ್ಸು ಈ ಮಾಯೆ ಜೊತೆಗೆ ಅಟ್ಯಾಚ್ಡ್ ಆಗಿರೋದ್ರಿಂದ ಈ ಮನಸ್ಸಿಗೆ ಈ ಅಭ್ಯಾಸ ಹೆಚ್ಚಾಗಬೇಕು. ನಾ ಅಶರೀರಿ ಆತ್ಮ ಇದ್ದೀನಿ, ನಾ ಅವಿನಾಶಿ ವಿದೇಹಿ ಇದ್ದೀನಿ ಅನ್ನೋದು ಈ ಮನಸ್ಸಿಗೆ ಪಕ್ಕ ಆಗಬೇಕು. ಈ ಅಭ್ಯಾಸವನ್ನು ಹೆಚ್ಚಿಸ್ಕೊಳ್ರಿ. ಹೇಗೆ ಬಾಬ್ ದಾದಾ ಅಶರೀರಿಯಾಗಿ ಶರೀರದಲ್ಲಿ ಬರ್ತಾರೆ, ಅದೇ ರೀತಿ ತಾವು ಮಕ್ಕಳು ಅಶರೀರಿಯಾಗಿ ಈ ಶರೀರದಲ್ಲಿ ಬಂದು ಪ್ರವೇಶ ಮಾಡ್ರಿ. ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಿ ವ್ಯಕ್ತದಲ್ಲಿ ಬನ್ರಿ. ಮೊದಲು ಅವ್ಯಕ್ತ ನನ್ನ ಆತ್ಮ ಅನ್ಕೊಡ್ರಿ, ಆಮೇಲೆ ಪಾರ್ಟ್ ಒಳಗೆ ಬನ್ರಿ. ಹೀಗೆ ಅಂತ ನಾ ರಾಜ್ಕುಮಾರ್ ಇದ್ದೀನಿ, ನಾ ನಟ ಸಾರ್ವಭೌಮ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಯಾವುದಾದ್ರೂ ಒಂದು ಆ್ಯಕ್ಟಿಂಗ್ ಸಿಕ್ಕಾಗ ಅವ್ರು ಜರೂರ್ ಅನ್ಕೋತೀನಿ, ನಾ ರಾಜ್ಕುಮಾರ್ ಇದ್ದೀನಿ, ನಾ ರಾಜ್ಕುಮಾರ್ ಈಗ ಬೇಡರ ಕಣ್ಣಪ್ಪನ ಪಾಠ ಮಾಡ್ತಾ ಇದ್ದೀನಿ, ಅಥವಾ ಬಬ್ರುಹಾನ್ ಪಾತ್ರ ಮಾಡ್ತಾ ಇದ್ದೀನಿ. ಇದು ಜರೂರ್ ನೆನಪಿರ್ತಿತ್ತು. ಹಾಗೆ ಬಾಬಾ ಹೇಳ್ತಾರೆ ಏನಂತ, ಏನೇ ಕೆಲಸ ಕಾರ್ಯ ಮಾಡ್ರಿ, ಪಾರ್ಟ್ ಒಳಗೆ ಬನ್ರಿ, ರೋಲ್ ಒಳಗೆ ಬನ್ರಿ. ಅದ್ರ ನೆನಪಿರಲಿ, ನಾ ಅಶರೀರಿ ಆತ್ಮ ಈ ರೋಲನ್ನು ಪ್ಲೇ ಆಗ್ತಾ ಇರೋದನ್ನು ನೋಡ್ಲಿಕ್ಕಾಗಿ ಈ ಶರೀರದಲ್ಲಿ ಪ್ರವೇಶ ಆಗ್ತಿದ್ದೀನಿ ಅನ್ನೋದು ನಿಮಗೆ ಸ್ಮೃತಿ ಇರ್ಲಂತಾರೆ ಬಾಬಾ. ಈ ರೀತಿ ಯಾವಾಗ ಬೇಕಾವಾಗ ಶರೀರದ ಒಂದು ಭಾನವನ್ನು ಬಿಟ್ಟು ಅಶರೀರಿಯಾಗಿ ಪರಂಧಾಮದ ಪರಮ ಅವಸ್ಥೆಯಲ್ಲಿ ಸ್ಥಿತಾಗ್ರಿ. ಯಾವಾಗ ಬೇಕಾವಾಗ ಪರಂಧಾಮದಿಂದ ಪಾತ್ರ ಅಭಿನಯ ಮಾಡಲಿಕ್ಕೆ ಈ ನಾಟಕದಲ್ಲಿ ಬನ್ರಿ. तो बिल्कुल ऐसा ही अनुभव हो जैसे यह स्थूल चोला अलग, चोले को धारण करने वाली मैं आत्मा अलग हूँ. ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ವೇಳೆ ಬಬ್ರುಹಾನ್ ಪಾಠ ಮಾಡ್ತಿದ್ದಾರೆ, ಅರ್ಜುನನ ಪಾತ್ರ ಮಾಡ್ತಾ ಇದ್ದಾರಂತಂದ್ರೆ ಅರ್ಜುನನ ಪಾತ್ರದ ಡ್ರೆಸ್ ಬೇರೆ, ನಾನು ರಾಜ್ಕುಮಾರ್ ಬೇರೆ. ಇದು ಅವಶ್ಯ ಅವರಿಗೆ ಡಿಫ್ರೆಂಟ್ ಫೀಲ್ ಮಾಡ್ತಿದ್ರು. ಖರೆ ಆ ಡ್ರೆಸ್ಸನ್ನು ಹಾಕೊಂಡಾಗ ಸ್ವಯಂ ನಾನೇ ಅರ್ಜುನ್ ಇದ್ದೀನಿ. ಒಮ್ಮೊಮ್ಮೆ ಅವರು ಡಾಕ್ಟರ್ ರಾಜ್ಕುಮಾರ್ ಅನ್ನೋದ ಮರಿತಿದ್ರು. ಹಂಗೆ ನಾವೀಗ ಮರ್ತೀವಿ. ಆದರೆ ಬಾಬಾ ಹೇಳ್ತಾರ, ಅರೆ ಮರ್ತಿದ್ದಕ್ಕನೇ ರಾಜ್ಕುಮಾರ್ಗ ಅರ್ಜುನನ ದುಃಖ ರಾಜ್ಕುಮಾರ್ನ ದುಃಖ ಆಗ್ತದೆ. ಯಾಕೆ? ನಾನು ಅರ್ಜುನ್ ಅನ್ಕೊಂಡಾಗ. ಆದರೆ ಇಲ್ಲಿವರೆಗೆ ನಾವು ಸಿಕ್ ಹಾಕೊಂಡಿದ್ವಿ ರೋಲ್ ಒಳಗೆ, ಪಾರ್ಟ್ ಒಳಗೆ. ಈಗ ನನಗೆ ಬಾಬಾ ನಾಲೆಜ್ ಕೊಟ್ಟಿದ್ದಾರೆ, ನಾ ರೋಲ್ ಅಲ್ಲ, ಶರೀರ ಅಲ್ಲ, ಪಾತ್ರನೂ ಅಲ್ಲ, ನಾನು ಮನುಷ್ಯನೂ ಅಲ್ಲ, ನಾನೊಂದು ನಿರಾಕಾರ ಅಶರೀರಿ ಆತ್ಮ. ನಾ ಬೇರೆ ಇದ್ದೀನಿ, ಈ ಡ್ರೆಸ್ ಬೇರೆ ಇದೆ. ಆದರೆ ಈ ಡ್ರೆಸ್ ನಾನು ಹಾಕ್ಕೊಂಡು ಈ ಡ್ರೆಸ್ಸಿನ ಮೂಲಕ ಏನು ಈ ವಿಶ್ವ ನಾಟಕದ ಅನುಭವ ನೋಡೋದಿದೆ ಅದು ನೋಡ್ಲಿಕ್ಕೆ ಬಂದೀನಿ. ಇಷ್ಟು ಬೇರೆ. ಬ್ರಹ್ಮಕುಮಾರಿ ರೇಣುಕಾನೇ ಬೇರೆ, ನಾ ಆತ್ಮನೇ ಬೇರೆ. ಆದರೆ ಈ ಪಾರ್ಟ್ ಒಳಗೆ ಬಿ ಕೆ ರೇಣುಕಾನ್ ಪಾರ್ಟ್ ಒಳಗೆ ಏನು ನಡೀತಾ ಇದೆ ಅದನ್ನು ಸಾಕ್ಷಿಯಾಗಿ ನೋಡ್ಲಿಕ್ಕೆ ಬಂದೀನಿ. ಬಟ್ ಬೇರೆ. ಇದು ಅನುಭವ ನಿಮಗೆ ಆಗಬೇಕು. ಈ ಅನುಭವ ಆಗೋದ್ರಿಂದ ಎಂಥ ಸಮಸ್ಯೆನೂ ಕೂಡ ಸಹಜ ಪಾರ್ ಮಾಡಲಿಕ್ಕೆ ಸಾಧ್ಯ.
ಸಹಜ್ ಬೇಫಿಕರ್ ಬಾದಶಾಹ ನಿಶ್ಚಿಂತ ಸ್ಥಿತಿ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. ಓಂ ಶಾಂತಿ.